ಸಲುವಾಗಿ ಈಗ ಸಾಂಪ್ರದಾಯಿಕ ಮೊದಲಿಂದ 3 ಫೂಟ್ 3.5 ಫೂಟ್ 4 ಫೂಟ್ ಈ ತರ ಬೆಳ್ತಾ ಇದ್ದಾರೆ. ಯಾಕೆ ತೆಗಿಯಕ್ಕಾಗ್ತಿಲ್ಲ ಅಂದ್ರೆ ಎಷ್ಟು ತೆಗಿಬಹುದು ಅಂತ? ಈಗ 60 ಟನ್ 70 ಟನ್ 80 ಟನ್ ರೈತರು 80-100 ಟನ್ ತೆಗೆದಿರೋ ಹಿಸ್ಟ್ರಿಗಳು ಇವೆ. ನಮ್ಮ ಪೋಷಕಾಂಶಗಳ ನಿರ್ವಹಣೆ ಯಾವ ತರ ನಿರ್ವಹಣೆ ಮಾಡ್ತೀವಿ, ಮತ್ತೆ ಸಾಲುಗಳ ಮಧ್ಯೆ ಅಂತರ ಎಷ್ಟಿರ್ತೈತಿ ಅಂದ್ರೆ ಕಂಟ್ರೋಲ್ ಆಗದೆ ಇರ್ಬೋದು. ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಬೆಳಿತಾರೆ. ದೀಪ ಹಚ್ಚೋದು ಅಂದ್ರೆ ಮತ್ತೆ ಬೇವಿನ ಎಲೆ ಈಗ ಮಾಡೋದ್ರೆ ಅಂತರ ಬೆಳೆಯಾಗಿ ಶೇಂಗಾ ಅಥವಾ ಈರುಳ್ಳಿಯನ್ನು ಬೆಳೆಯೋದ್ರಿಂದ ಬಹಳ ಜನ ರೈತರು ರೌಂದಿನ ಬಿಡೋದೆಲ್ಲ ಸುಡ್ತಾರೆ. ಅದೇ ಬಿಡೋದ್ರಿಂದ ಯಾವುದೇ ಪರಿಣಾಮಕಾರಕ ಈ ಹುಳ ಜಾಸ್ತಿ ಆಗಂಗಿಲ್ಲ. ಟ್ರ್ಯಾಶ್ ಶೀಡರ್ಸ್ ಅಂತ ಮೆಷಿನ್ಸ್ ಇದಾವ. ಇಲ್ಲ ದೊಣ್ಣೆ ಹುಳು ಕಬ್ಬಿನ ಬೇರು ತಿನ್ನೋ ಬದಲಿಗೆ ಈರುಳ್ಳಿ ಬೇರು ಮತ್ತು ಶೇಂಗಾ ಬೇರು ಅಂತ ಇರ್ತೈತಿ. ಅವಾಗ ಸೊ ಇದನ್ನ ಸುಡೋದ್ರಿಂದ ಬಹಳ ಅಡ್ಡ ಪರಿಣಾಮಗಳಿದಾವ. ಭೂಮಿ ಫಲವತ್ತತೆ ಹಾಳಾಗ್ತೈತಿ. ಸಾವಯವ ಪ್ರಮಾಣ ಕಡಿಮೆ ಆಗೋದ್ರಿಂದ ನೀರು ಹಿಡ್ಕೋ ಕೆಪಾಸಿಟಿ ಮಣ್ಣಿಗೆ ಇರಂಗಿಲ್ಲ. ಕಾಂಪೋಸ್ಟ್ ಕಲ್ಚರ್ ಅಂತ ಒಂದು ದಿವಸ ಎಲ್ಲ ಕಲಿಸಿ ಇಟ್ಟು ನಾವು ನೀರ ಹಚ್ಚಿದ ನಂತರ ನೀರಿನ ಜೊತೆ ಬಿಡಬಹುದು, ಅಥವಾ ಜಗ್ಗು ತಗೊಂಡು ಎಲ್ಲಿ ನಾವು ರೌಂಡ್ ಇರುತ್ತಲ್ಲ ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಶಿವರಾಜ್. ನನ್ನ ಅಗ್ರಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ವಿಷಯದ ಮೇಲೆ ಹೇಳ್ಬೇಕು ಅಂತಿದ್ದೀನಿ. ಇವತ್ತು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೀವಿ. ಏನಂದ್ರೆ ಈಗ ನಾರ್ತ್ ಕರ್ನಾಟಕದಲ್ಲಿ ಕಬ್ಬನ್ನ ಜಾಸ್ತಿಯಾಗಿ ಬೆಳೀತಾರೆ. ಕಬ್ಬಿನ ಸಲುವಾಗಿ ಒಂದು ಹೊಸ ತಂತ್ರಜ್ಞಾನಗಳೇನು ಬಂದಿವೆ, ಅದರಲ್ಲಿ ಹೇಗೆ ಬೆಳೆದ್ರೆ ಜಾಸ್ತಿ ಆ ಲಾಭವನ್ನು ಪಡೆಯಬಹುದು ಮತ್ತೆ ಹೇಗೆ ಜಾಸ್ತಿ ಇಳುವರಿಯನ್ನು ಪಡೆಯಬಹುದು, ಅದಕ್ಕೋಸ್ಕರ ಒಂದು ಸಂವಾದವನ್ನು ಮಾಡ್ತಿದ್ದೀವಿ, ಅಂದ್ರೆ ಪಾಡ್ಕಾಸ್ಟ್ ಅಂತ. ಇವತ್ತು ನಮ್ಮ ಜೊತೆ ನಮ್ಮ ಸಹಪಾಠಿ ಮತ್ತು ಆತ್ಮೀಯರಾದ ನಮ್ಮ ಶಿವಾನಂದ್ ಅವರು ನಮ್ಮ ಜೊತೆ ಇರಲಿದ್ದಾರೆ. ಅವರೊಂದಿಗೆ ಒಂದಿಷ್ಟು ಸಂವಾದಗಳು, ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಕಬ್ಬಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವತ್ತು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಿದ್ದೀವಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತೆ ಹೀಗೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಬೇರೆ ಸ್ಕೀಮ್ಗಳಾಗ್ಲಿ, ಏನೋ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಮಾಹಿತಿ ಏನಾದರೂ ಬೇಕಾಗಿದ್ರೆ ನನ್ನ ಅಗ್ರಿ ಎಕ್ಸ್ಪರ್ಟಿ ಚಾನಲ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಬೇರೆ ಬೇರೆ ಮಾಹಿತಿಯನ್ನ ಶೇರ್ ಮಾಡ್ತಿರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಅಗ್ರಿ ಎಕ್ಸ್ಪರ್ಟಿ ಚಾನಲ್ ನಲ್ಲಿ ನಮ್ಮ ಆತ್ಮೀಯರು ಹಾಗೂ ನಮ್ಮ ಸಹಪಾಠಿಗಳಾದ ಶಿವಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶಿವಾನಂದ್ ಅವರೇ, ನಮ್ಮ ಚಾನಲ್ಗೆ ಸ್ವಾಗತ ಹಾಗೂ ಈ ಸಂವಾದನಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹಾಗೂ ಸುಸ್ವಾಗತ. ನಮಸ್ತೆ. ಈಗ ನಾವು ನಾರ್ತ್ ಕರ್ನಾಟಕದಲ್ಲಿ ನೋಡ್ತೀವಿ ಶಿವಾನಂದ್ ಅವರೇ, ಅಂದ್ರೆ ಈಗ ಜಾಸ್ತಿ ಕಬ್ಬನ್ನೇ ಬೆಳೀತಾರೆ. ಅಂದ್ರೆ ಈಗ ಡಿಸ್ಟ್ರಿಕ್ಟ್ಗಳು ಬೆಳಗಾವಿ ಆಗ್ಲಿ, ಬಾಗಲಕೋಟೆ ಆಗ್ಲಿ, ಧಾರವಾಡ ಆಗ್ಲಿ, ಹೀಗೆ 3-4 ಡಿಸ್ಟ್ರಿಕ್ಟ್ ಅಲ್ಲಿ ಕಬ್ಬನ್ನೇ ಜಾಸ್ತಿ ಬೆಳೀತಾರೆ. ಅಂದ್ರೆ 1 ವರ್ಷ, 3 ವರ್ಷ, 2, 3, 4, ಒಬ್ಬೊಬ್ರು 10 ವರ್ಷದ ತನಕ ಕಬ್ಬನ್ನೇ ಬೆಳೀತಾರೆ. ಅಂದ್ರೆ ಬೇರೆ ಬೆಳೆ ಸ್ವಲ್ಪ ನೀರಾವರಿ ಇದ್ರೆ ಸಾಕು ಕಬ್ಬನ್ನೇ ಬೆಳೀತಾರೆ. ಅಂದ್ರೆ ಬೇರೆ ಬೆಳೆನೂ ಬೆಳೀತಾರೆ, ಆದ್ರೆ ಕಡಿಮೆ. ಅಂದ್ರೆ ಕಬ್ಬನ್ನೇ ಜಾಸ್ತಿ ಬೆಳೀತಿದ್ದಾರೆ. ಅಂದ್ರೆ ಸ್ವಲ್ಪ ನೀರಾವರಿ ಇದ್ರೆ ಕಬ್ಬನ್ನೇ ಬೆಳೀತಾರೆ. ಮತ್ತೆ ಬೇರೆ ಬೆಳೆ ಏನಕ್ಕೆ ಬೆಳೆಯಲ್ಲ, ಮತ್ತೆ ಕಬ್ಬನ್ನೇ ಏನಕ್ಕೆ ಜಾಸ್ತಿ ಬೆಳೀತಾರೆ? ಅಂದ್ರೆ ಬೇರೆ ಬೆಳೆಯಲ್ಲೂ ಲಾಭ ಪಡಿಬಹುದಾ ಅಥವಾ ಕಬ್ಬಿನಲ್ಲೇ ಲಾಭ ಜಾಸ್ತಿನಾ? ಅಂದ್ರೆ ಕಬ್ಬನ್ನೇ ಏಕೆ ಜಾಸ್ತಿ ಬೆಳೀತಾರೆ ಅಂದ್ರೆ ಈ ತರ ಏನು? ಸರಿಯಾದ ಪ್ರಶ್ನೆಯನ್ನ ಕೇಳಿದ್ರಿ ಶಿವರಾಜ್ ಅವರೇ. ಅಂದ್ರೆ ಇವಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಹೆಚ್ಚು ನೀರಾವರಿ ಕ್ಷೇತ್ರ ಎಲ್ಲೆಲ್ಲಿ ಅಂದ್ರೆ ಎಲ್ಲಿ ಜಲಾಶಯಗಳದಾವ, ಎಲ್ಲಿ ನದಿ ವ್ಯವಸ್ಥೆ ಐತಿ, ಅಲ್ಲೆಲ್ಲ ಈಗ ನಮ್ಮ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ, ಬೀದರ್, ಒಂದಿಷ್ಟು ಭಾಗದಲ್ಲಿ ಧಾರವಾಡ, ಈ ಎಲ್ಲಾ ಏರಿಯಾದಲ್ಲಿ ನೀರಾವರಿ ಹೆಚ್ಚಿಗೆ ಇರೋದ್ರಿಂದ, ನದಿ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಹೆಚ್ಚಿನ ಜನರು ಏನ್ ಮಾಡ್ತಾರೆ ಅಂದ್ರೆ ಕಬ್ಬೊಂದು ನೀರು ಬಯಸುವಂತ ಕೃಷಿ ಬೆಳೆ ಆಗಿರೋದ್ರಿಂದ ಮತ್ತೆ ಜಾಸ್ತಿ ಲಾಭದಾಯಕ. ಅಂದ್ರೆ ಒಂದು ವರ್ಷಕ್ಕೆ ನಾವು ಒಂದು 50-60 ಟನ್ ಬೆಳ್ಕೊಂಡು ಕೂಡ ಎಕರೆಗೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ. ಅಂದ್ರೆ ಈಗ ನೀರಾವರಿ ವ್ಯವಸ್ಥೆ ಇದ್ದ ಸಹಕಾರಿಯಿಂದ ನಾವು ಕಬ್ಬನ್ ನಮ್ಮ ಈ ಭಾಗದ ರೈತರೆಲ್ಲ ಜಾಸ್ತಿ ಕಬ್ಬನ್ನ ಬೆಳಿತಾರೆ. ಮತ್ತೆ ಮುಂದುವರೆದು ಬರೀ ಕಬ್ಬನ್ನ ಈಗ ಅಂದ್ರೆ ಕಬ್ಬನ್ನ ಮುಖ್ಯ ಬೆಳೆಯಾಗಿ ಬೆಳೆದು ನಂತರ 2-3 ಕುಳಿ ಬೆಳೆಗಾಗಿ ತಕೊಂಡು ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ. ಮತ್ತೆ ಇದರಲ್ಲಿ ಬಹಳ ಆದಾಯವನ್ನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಂಗಿಲ್ಲ, ಕಡಿಮೆ ಆಳ್ಗಳಿರ್ತಾವ. ಸೊ ಆ ಒಂದು ವ್ಯವಸ್ಥೆ ಸಲುವಾಗಿ ಬಹಳ ಜನ ಕಬ್ಬನ್ನು ಬೆಳೆದು ಅವರೊಂದು ಬೆಳವಣಿಗೆಯನ್ನ ನೋಡ್ಕೋತಿದ್ದಾರೆ ಅಷ್ಟೇ. ಈಗ ನಾವು ನೋಡೋ ಹಾಗೆ ಈಗ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಹೊಳೆ ಅಥವಾ ನದಿಗಳ ದಂಡೆಯಲ್ಲಾಗ್ಲಿ ಜಾಸ್ತಿ ಜನ ಏನ್ ಮಾಡ್ತಾರೆ, ಕಬ್ಬನ್ನ 1 ವರ್ಷ ಅಲ್ಲ ಅಂದ್ರೆ 3 ವರ್ಷ ಕಂಟಿನ್ಯೂಸ್ ಆಗಿ ಮತ್ತೆ ಕಬ್ಬಾದ್ಮೇಲೆ ಕಬ್ಬು ಒಂದು 3-4-10 ವರ್ಷ ತನಕ ಕಬ್ಬನ್ನ ಬೆಳೀತಾರೆ. ಅಂದ್ರೆ ಕಬ್ಬಾದ್ಮೇಲೆ ಕಬ್ಬು ಇದೇನು ಬೆಳೆದ್ರೆ ಏನಾದ್ರೂ ಲಾಭ ಜಾಸ್ತಿನಾ ಅಥವಾ ಲಾಭ ಆಗೋದಿಲ್ವಾ? ಅಂದ್ರೆ ಬೇರೆ ಬೆಳೆ ಬೆಳೆದ್ರೆ ಲಾಭನಾ ಅಥವಾ ಕಬ್ಬಾದ್ಮೇಲೆ ಕಬ್ಬು ಬೆಳೆದ್ರೇನೆ ಲಾಭ ಆಗುತ್ತಾ? ಅಂದ್ರೆ ಕಬ್ಬನ್ನೇ ಕಬ್ಬು ಅಂದ್ರೆ ಕಂಟಿನ್ಯೂಸ್ ಆಗಿ 10 ವರ್ಷ ಅಥವಾ 15 ವರ್ಷ ತನಕ ಕಬ್ಬನ್ನ ಬೆಳೆಯೋದ್ರಿಂದ ಏನಾದ್ರೂ ಲಾಭ ಇದೆಯಾ, ನಷ್ಟ ಇದೆಯಾ? ಅಥವಾ ಬೇರೆ ಬೆಳೆದ್ರೆ ಲಾಭ ಆಗುತ್ತಾ? ಬೇರೆ ಬೆಳೆ ಯಾವ ಬೆಳೆ ಬೆಳಿಬಹುದು? ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಕಬ್ಬು ಬೆಳೆಯೋದಿದೆಯಲ್ಲ, ಇದು ಏನು ತಪ್ಪ ಅಥವಾ ಸರಿನಾ? ನಮ್ಮ ರೈತರು ಜಾಸ್ತಿ ಜನ ಮಾಡ್ತಾ ಇದ್ದಾರೆ, ಇದಕ್ಕೇನು ಹೇಳಕ್ ಇಷ್ಟಪಡ್ತೀರಾ ನೀವು?
ಇವಾಗ ಕಬ್ಬನ್ನ ಬೆಳೆದು ಅಂದ್ರೆ ಒಂದು ಮುಖ್ಯ ಬೆಳೆಯಾಗಿ ಅಥವಾ 2 ರಿಂದ 3 ಕುಳೆ ಬೆಳೆಗಳನ್ನ ಬೆಳೆದು ಒಂದು ಒಂದು ಕೃಷಿ ಕಬ್ಬಿನ ಬೆಳೆ ಬರ್ಬೇಕಾದ್ರೆ 4 ವರ್ಷ ಹೋಗುತ್ತೆ. ಸೊ ಹಿಂಗೆ ರೈತರು ಹಚ್ಚಿದ ನಂತರ ಒಂದು 6 ತಿಂಗಳು 1 ವರ್ಷನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ನೆಲಕ್ಕೆ ಕಬ್ಬನ್ನ ಹಚ್ತಾರೆ. ಹೆಚ್ಚು ಭೂಮಿಗೆ ನೀರನ್ನು ಕೊಡೋದ್ರಿಂದ ಆ ಮಣ್ಣಿನಲ್ಲಿರುವಂತಹ ಕ್ಷಾರೀಯ ಗುಣ ಅಂದ್ರೆ ಏನ್ ಎಸಿಡಿಟಿ ಇರುತ್ತಲ್ಲ ಅದು ಜಾಸ್ತಿ ಹಾಕೋತಾ ಹೋಗುತ್ತೆ. ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಹೋಗುತ್ತೆ. ಯಾಕಂದ್ರೆ ಅದ್ರ ತಕ್ಕಂಗ ರೈತರೆಲ್ಲ ಗೊಬ್ಬರ ಕೊಟ್ಟಿರ್ತಾರೆ, ಯೂರಿಯಾ DAP ಕೊಟ್ಟಿರ್ತಾರೆ. ಆ ಸಂದರ್ಭದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಏನು ಮಣ್ಣಿನಲ್ಲಿರುವಂತಹ ಕ್ಷಾರೀಯ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮುಂದೊಂದು ದಿನ ಒಂದಿಷ್ಟು ಸುಮಾರು ಒಂದು 30-40 ವರ್ಷ ಬಿಟ್ಟಾಗಿರ್ಬೋದು ಮಣ್ಣು ಫಲವತ್ತತೆ ಕಲ್ಕೊಂಡು ಬಂಜರ ಆಗುವ ಸ್ಥಿತಿಗೂ ಬಂದು ಬರ್ಬೋದು. ಯಾಕಂದ್ರೆ ಮಣ್ಣಿನ ಫಲವತ್ತತೆ ಪೂರಾ ಹಾಳಾಗ್ಬಿಡ್ತೈತಿ. ಮತ್ತೆ ನಮ್ಮ ಮಣ್ಣಿನ ಈಗ ಸಾವಯವ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಾಗ ರೈತರು ಬರೀ ಕಬ್ಬನ್ನ ಬೆಳೆಯೋದು ಬಿಟ್ಟು ಬೇರೆ ಬೆಳೆಗಳನ್ನ ಅಂದ್ರೆ ಅಲ್ಟರ್ನೇಟಿವ್ ಆಗಿ ಒಂದ್ ಪೀಕ್ ಕಬ್ಬ ತಗೊಂಡು ಅಂದ್ರೆ 3 ವರ್ಷ 4 ವರ್ಷ ಬೆಳೆದು ಮತ್ತೊಂದು ವರ್ಷಕ್ಕೆ ಒಂದ್ ವರ್ಷ ಅರಿಶಿನ, ಒಂದು ಜೋಳತನೆ ಇಂಥದಂದ್ರೆ ಮೆಕ್ಕೆಜೋಳ ಇಂಥ ತರಕಾರಿಗಳನ್ನ ಅಲ್ಟರ್ನೇಟಿವ್ ಆಗಿ ಒಂದು ಕಬ್ಬು ಬಿಟ್ಟು ಮತ್ತೆ ಒಂದಿಷ್ಟು ಗ್ಯಾಪ್ ಕೊಟ್ಟು 1-2 ವರ್ಷ 3 ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ಮಣ್ಣ ಫಲವತ್ತತೆಯನ್ನು ಪಡ್ಕೋತೈತಿ. ನಂತರ ಮತ್ತೆ ಕಬ್ಬು ಬೆಳೆದ್ರೆ ಅಷ್ಟೊಂದು ಚೆನ್ನಾಗಿ ಒಂದು ಪರಿಣಾಮಕಾರಿ ಅಂತ ಮಣ್ಣು ಇಟ್ಕೊಂಡು ಒಳ್ಳೆ ಇಳುವರಿಯನ್ನ ಪಡೆಯುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಕಬ್ಬಾದ್ಮೇಲೆ ಕಬ್ಬು ಬೆಳೆಯೋದ್ರಿಂದ ಮಣ್ಣಿನಲ್ಲಿರುವ ಈ ಸಾವಯವ ಅಥವಾ ಏನು ಪೋಷಕಾಂಶಗಳಿರುತ್ತಾವಲ್ಲ ಅಂದ್ರೆ ಅದಕ್ಕೆ ಕಬ್ಬು ಜಗ್ಗಿ ಪೋಷಕಾಂಶಗಳೆಲ್ಲ ಹೋಗುತ್ತೆ. ಮತ್ತೆ ಅದು ಮುಂದಿನ ಸಲ ಬೆಳೆಯುವಾಗ ಅದಕ್ಕೆ ಪೋಷಕಾಂಶಗಳಿರೋದಿಲ್ಲ. ಅದರಿಂದ ಕಬ್ಬಿನ ಇಳುವರಿ ಕಡಿಮೆ ಆಗುತ್ತೆ. ಮತ್ತೆ ಬೇರೆ ಬೆಳೆ ಬೆಳೆಯೋದ್ರಿಂದ ಅಷ್ಟರಲ್ಲಿ ಬೇರೆ ಬೆಳೆಗೆ ಕಡಿಮೆ ಪೋಷಕಾಂಶಗಳು ಬೇಕಾಗಿರೋದ್ರಿಂದ ಮತ್ತೆ ಪೋಷಕಾಂಶಗಳು ಜಾಸ್ತಿ ಆದ್ಮೇಲೆ ಕಬ್ಬನ್ನು ಬೆಳೆಯೋದು ಸೂಕ್ತ ಅಂತ ಹೇಳ್ತಿರಲ್ಲ. ಹೌದು, ಸರಿಯಾದ ಕ್ರಮ ಇದು. ಅಂದ್ರೆ ಈಗ ಕಬ್ಬನ್ನ ನಾಟಿ ಮಾಡುವಾಗ ನಾವು ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡ್ಬೋದು. ಅಂದ್ರೆ ಒಂದು ಏನು ಕಬ್ಬನ್ನ ಕಡಿದು ಅಂದ್ರೆ ಸೆಟ್ಸ್ ಇರ್ತಾವಲ್ಲ ಆ ಸೆಟ್ಸ್ ಅಂದ್ರೆ ಏನು ಗೇಣಿ ಇರುತ್ತಲ್ಲ ಆ ಗೇಣಿಯಿಂದ ಮಾಡ್ಬೋದು. ಮತ್ತೊಂದು ಈಗ ನರ್ಸರಿಯಲ್ಲಿ ಸೀಡ್ಲಿಂಗ್ಸ್ ಅಂದ್ರೆ ಸಸಿಗಳು ಸಿಗ್ತವೆ, ಆ ಸಸಿಗಳನ್ನ ತಂದು ಮಾಡ್ಬೋದು. ಇವೆರಡು ಇದ್ರಲ್ಲಿ ಯಾವ್ದು ಸೂಕ್ತ ಅಂದ್ರೆ ಯಾವ್ದು ಮಾಡಿದ್ರೆ ಚೆನ್ನಾಗಿ ಬೆಳೆ ಬರ್ಬೋದು, ಮತ್ತೆ ಯಾವ್ದು ಮಾಡಿದ್ರೆ ಚೆನ್ನಾಗಿ ಇಳುವರಿ ಜಾಸ್ತಿ ಬರುತ್ತೆ, ಯಾವ್ದು ಮಾಡಿದ್ರೆ ರೈತರು ಲಾಭ ಜಾಸ್ತಿ ಪಡ್ಬೋದು, ಅಂದ್ರೆ ಖರ್ಚು ಜಾಸ್ತಿ ಯಾವ್ದು ಬರುತ್ತೆ, ಮತ್ತೆ ಆಳುಗಳು ಜಾಸ್ತಿ ಯಾವ್ದು ಬೇಕಾಗ್ಬೋದು, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಏನು ಹೇಳಕ್ ಇಷ್ಟಪಡ್ತೀರಾ? ಸಾಂಪ್ರದಾಯಿಕವಾಗಿ ಏನಂದ್ರೆ ಈಗ ಕಬ್ಬಿನ ಕಟಾವು ಮಾಡಿ ನಾವು ಬೆಳೆಯನ್ನು ಬೆಳಿತೀವಿ, ಅದು ಒಳ್ಳೆ ಪರಿಣಾಮಕಾರಿಯಾಗಿರುತ್ತೆ. ಈಗ ಸುಮಾರು 5-6 ವರ್ಷಗಳಿಂದ ಸಸಿಗಳನ್ನ ನಾಟಿ ಮಾಡ್ತಾ ಬೆಳಿತಾ ಇದೀವಿ. ಏನು ಈ ಸಸಿಗಳನ್ನ ಬೆಳೆಯೋದ್ರಿಂದ ಏನೊಂದು ನಷ್ಟ ಅಂತಂದ್ರೆ ಹಚ್ಚುವಾಗ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಪ್ಲಾಂಟ್ ಟು ಪ್ಲಾಂಟ್ ಎಷ್ಟು ಡಿಸ್ಟೆನ್ಸ್ ಇರ್ಬೇಕು ನಮ್ಗೆ ಗೊತ್ತಾಗಲ್ಲ. ಮತ್ತೆ ಆಳುಗಳು ಜಾಸ್ತಿ ಹತ್ತವ. ಸೊ ಮತ್ತೆ ಇದು ಮುಂದಿನ ಈಗ 1ನೇ ಸರಿ ಇದೊಂದು ಸಸಿ ನಾಟ್ತೈತಿ, ಅಕಸ್ಮಾತ್ ಗ್ಯಾಪ್ ಆಯ್ತಂದ್ರೆ ಮತ್ತೆ ಸಸಿ ತಂದು ಹಚ್ಚಬೇಕು. ಈ ಪ್ರಾಬ್ಲಮ್ ರೈತ ಫೇಸ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಇಯರ್ ಬೆಳೆಯುವಾಗ ಇದು ಸಸಿ ಅಷ್ಟು ಅಂದ್ರೆ ಸ್ಟ್ರಾಂಗ್ ಆಗಿರಂಗಿಲ್ಲ, ಇದ್ರೋಗ ಶಕ್ತಿಯನ್ನ ಹೊಂದಿರಂಗಿಲ್ಲ. ಈ ಅಕಸ್ಮಾತ್ ನಾವು ಗೇನ್ ಕಬ್ಬನ್ನ ತಂದು ಬೆಳೆದ್ರೆ ಗೇನಲ್ಲಿರುವಂತ ಏನ್ ನಮ್ಮ ಬೆಳೆ ಬೆಳಿಲಿಕ್ಕೆ ಪೋಷಕಾಂಶಗಳು ಬೇಕು ಅದು ಬೆಳ್ಕೊಂಡ್ ಮರಿ ಹೊಡಿತೈತಿ. ಬಟ್ ಇದ್ರೊಳಗೆ ಸಸಿದ್ರೊಳಗೆ ಹಚ್ಚಿದ ಏನಾಗತ್ತಂದ್ರೆ ಸಸಿಗಳು 1ನೇ ವರ್ಷ ಚೆನ್ನಾಗಿ ಬೆಳಿತಾವ, ಮುಂದಿನ ವರ್ಷ ಮರಿಗಳು ಜಾಸ್ತಿ ಹೊಡೆಯಂಗಿಲ್ಲ. ಸೊ ಇದರಿಂದ ಈ ಸಾಂಪ್ರದಾಯಿಕ ಬೆಳೆಯೋದಕ್ಕಿಂತ ಸಸಿಗಳು ಹಚ್ಚಿದಾಗ ಅದ್ರ ಇಳುವರಿ ಕಡಿಮೆ ಆಗ್ತೈತಿ. ಮತ್ತೆ ಈಗ ಅಕಸ್ಮಾತ್ ಅದು ಸಸಿ ನಾಡದೇ ಇದ್ರೆ ಮುಂದಿನ ಸರಿ ಗ್ಯಾಪಿಂಗ್ ಆಗತ್ತೆ, ಮತ್ತೆ ನಮ್ಮ ರೈತರಿಗೆ ಅದೊಂದು ಪ್ರಾಬ್ಲಮ್. ಸೊ ಈ ಇಂಥ ಸಂದರ್ಭದಾಗ ಬಿತ್ತು ಒಂದು ರೈತರು ಯೋಚನೆ ಮಾಡ್ಕೊಂಡು ಗೇಣಿ ಮಾಡೋದು ಉತ್ತಮ, ಗೇಣಿ ಪದ್ಧತಿ ಮಾಡ್ಕೊಂಡ ಅದಾದ ನಂತರ ಈ ನೆಕ್ಸ್ಟ್ ಈಗ ಬಿತ್ತನೆ ಮಾಡ್ಬೇಕಾದ್ರೆ ಬಹಳ ರೈತರು ನಮ್ಮ ಎಲ್ಲಾ ರೈತ ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಆ ಸಸಿಗಳನ್ನ ಟ್ರೀಟ್ ಮಾಡಂಗಿಲ್ಲ, ಅಂದ್ರೆ ಬೀಜೋಪಚಾರ ಮಾಡಂಗಿಲ್ಲ. ಅದ್ ಏನ್ ಮಾಡ್ಬೇಕಂದ್ರ ಇವಾಗ ನಾವು ನಮ್ಮಲ್ಲಿ ಅಷ್ಟೊಂದು ವೈಜ್ಞಾನಿಕವಾಗಿ ಮಾಡಕ್ಕಾಗದಿದ್ರು ಕೂಡ ಕಟಾವ್ ಮಾಡಿದಂತ ಕಬ್ಬನ್ನ ಒಂದು 100 ಗ್ರಾಮ್ ಯೂರಿಯಾ, ಒಂದು 200 ಲೀಟರ್ ಬ್ಯಾರಲ್ಗೆ ಒಂದು 100 ಗ್ರಾಮ್ ಯೂರಿಯಾ ಆಗಿರ್ಬೋದು, ಒಂದು kg ಕಾರ್ಬನ್ ಡೈಆಕ್ಸೈಡ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಅದನ್ನ ನೆನೆಯಲ್ಲಿಟ್ಟು ನಂತರ ಅದನ್ನ ಕಬ್ಬು ತೊಳಿಬೇಕು. ಬಟ್ ಈ ಪದ್ಧತಿಯನ್ನ ಬಹಳ ರೈತರ ಜನ ಮಾಡಂಗಿಲ್ಲ. ಇದರಿಂದ ಏನ್ ಮುಂದೆ ಬರುವಂತ ರೋಗಗಳಿರ್ತಾವ ಅರ್ಧಕ್ಕದ ಒಂದು 20% ಕಡಿಮೆ ಮಾಡ್ಕೋಬಹುದು. ಅಂದ್ರ ಈಗ ಸಸಿಗಳು ನಾಟದ ಮರಿ ಹೋಗ್ತಿರ್ತಾವ, ಅಂತ ಸಂದರ್ಭ ಎಲ್ಲ ಕಡಿಮೆ ಆಗ್ತದೆ ರೋಗ. ಅಂದ್ರೆ ಇಳುವರಿ ಚೆನ್ನಾಗ್ ಬರ್ತೈತಿ, ರೋಗಗಳು ಬರ್ಲಿಲ್ಲ ಇಳುವರಿ ಚೆನ್ನಾಗ್ ಬಂದೇ ಬರ್ತೈತಿ. ಅಂದ್ರೆ ನೀವ್ ಹೇಳಿದಾಗೆ ಈಗ ಸಸಿ ಬೆಳೆಯೋದ್ಕಿಂತ ಇದು ಏನು ಸ್ಟೆಮ್ ಇಂದ ಬೆಳೆದ್ರೆ ಇಳುವರಿ ಅಂದ್ರೆ ಮುಂದಿನ ಸರ್ತಿ ಆಗ್ಲಿ ಏನು ಕುಳೆ ಕಬ್ಬು ಬರುತ್ತಲ್ಲ ಅವಾಗ ಇಳುವರಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಇದು ಏನು ಸಸಿಯಿಂದ ಬೆಳೆಯೋಕೆ ಎಲ್ಲ ಆಳುಗಳು ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ತೀರಾ. ಆದ್ರೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವ್ದಕ್ಕೆ ಅಂದ್ರೆ ನಾವು ಕಾಸ್ಟ್ ಅಂತ ಏನ್ ಹೇಳ್ತೀವಲ್ಲ ಅಂದ್ರೆ ದುಡ್ಡು ಜಾಸ್ತಿ ಬೇಕಾಗುತ್ತೆ ಯಾವ್ದನ್ನ ಬೆಳೆಯೋಕೆ, ಅಂದ್ರೆ ಏನು ಸಸಿ ಬೆಳೆಯಕ್ ಬೇಕಾಗುತ್ತಾ ಅಥವಾ ಸ್ಟೆಮ್ ನಿಂದ ಪ್ಲಾಂಟ್ ಮಾಡೋದ್ರಿಂದ ಅದಕ್ಕೆ ಬೇಕಾಗುತ್ತಾ, ಇದಕ್ಕೆ ಏನ್ ಹೇಳ್ತೀರಾ? ಈಗ ಹೇಳಿದ ಹಾಗೆ ಕಬ್ಬು ಸುಮಾರು 4 ವರ್ಷ ಬೆಳಿತೈತಿ. ಸೊ ಅದರ ಸಲುವಾಗಿ ನಾವೀಗ ಕಬ್ಬನ್ನು 1 ವರ್ಷಕ್ಕೆ ನಾವು ನೋಡೋದ್ರಲ್ಲಿ 4 ವರ್ಷ ನೋಡ್ಬೇಕೈತಿ, ಸ್ಟ್ರೆಂತ್ ಬೇಕಾಗ್ತೈತಿ. ಅದರ ಸಲುವಾಗಿ
ಈ ಸಸಿಗಳ ಬದಲಾಗಿ ಏನ್ ಕಬ್ಬು ಕಟಾವ್ ಮಾಡಿಸ್ತೀವಲ್ಲ ಅದು ಹೆಚ್ಚಿಗೆ ಪರಿಣಾಮಕಾರಿ ಆಗಿರುತ್ತೆ ಮತ್ತೆ ಇಳುವರಿ ಜಾಸ್ತಿ ಹೊಡಿತೈತಿ. ಅಂದ್ರೆ ಮರಿಗಳು ಜಾಸ್ತಿ ಕಬ್ಬು ಮರಿ ಜಾಸ್ತಿ ಹೊಡಿತೈತಿ. ಇಲ್ಲಿ ಸಸಿ ಒಳಗೆ ಹಂಗಲ್ಲ ಮರಿ ಜಾಸ್ತಿ ಹೊಡೆಯಂಗಿಲ್ಲ, ಅಂದ್ರೆ ಇಳುವರಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ತೈತಿ. ಸೊ ಸಾಂಪ್ರದಾಯಿಕ ಪದ್ಧತಿ ಏನೈತಲ್ಲ ಇವಾಗ ಅದನ್ನ ನಾವು ಹೇಳಕ್ ಇಷ್ಟಪಡ್ತೀವಿ. ಈಗ ಕಬ್ಬನ್ನ ಬೇರೆ ಬೇರೆ ಅಂತರಗಳೇ ಬೆಳಿತಾರೆ. ಅಂದ್ರೆ ಈಗ 3 ಫೂಟಲ್ಲೂ ಬೆಳಿಬಹುದು, 4 ಫೂಟಲ್ಲೂ ಬೆಳಿಬಹುದು, 3.5 ಫೂಟಲ್ಲೂ ಬೆಳಿಬಹುದು, 4.5 ಫೂಟಲ್ಲೂ ಬೆಳಿಬಹುದು, 5 ಫೂಟಲ್ಲೂ ಬೆಳಿಬಹುದು. ಆದ್ರೆ ಇವೆಲ್ಲದರಲ್ಲಿ ಎಷ್ಟು ಅಂತರದಲ್ಲಿ ಕಬ್ಬನ್ನ ಬೆಳೆದ್ರೆ ಎಷ್ಟು ಲಾಭದಾಯಕವಾಗಿರುತ್ತೆ, ಅಥವಾ ಕಬ್ಬಿನಲ್ಲಿ ಮತ್ತೇನಾದ್ರು ಅಂತರ್ ಬೆಳೆ ಬೆಳೆದ್ರೆ ಹೆಚ್ಚು ಲಾಭ ಪಡ್ಕೋಬಹುದು, ಅಥವಾ ಇದನ್ನೇ ಇನ್ನೂ ಜಾಸ್ತಿ ಅಂತರದಲ್ಲಿ ಬೆಳೆದ್ರೆ ಲಾಭ ಪಡ್ಕೋಬಹುದು, ಅಥವಾ ಕಡಿಮೆ ಅಂತರದಲ್ಲಿ ಬೆಳೆದ್ರೆ ಹೆಚ್ಚು ಇಳುವರಿ ಬರುತ್ತೆ ಅಥವಾ ಲಾಭ ಬರುತ್ತೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಬ್ಬು ನಮ್ಗೆ ಇಳುವರಿ ಜಾಸ್ತಿ ಬರ್ಬೇಕಂದ್ರೆ ಅದರಲ್ಲಿ ಮರಿ ಒಳಕೆ ಸಂಖ್ಯೆ ಜಾಸ್ತಿ ಆಗಬೇಕು. ಸೊ ಅದ್ರ ಸಲುವಾಗಿ ಈಗ ಸಾಂಪ್ರದಾಯಿಕವಾಗಿ ಮೊದಲಿಂದ 3 ಫೂಟ್, 3.5 ಫೂಟ್, 4 ಫೂಟ್ ಈ ತರ ಬೆಳ್ತಾ ಇದಾರೆ. ಈಗ ಸುಮಾರು 4.5 6 ಫೂಟ್ ವರ್ಗು ಬೆಳ್ತಾ ಇದ್ದಾರೆ. ಕಬ್ಬಿನಲ್ಲಿ ನಾವು ಎಷ್ಟು ಸಾಲಿಂದ ಸಾಲಿಗೆ ಎಷ್ಟು ಅಂತರವನ್ನ ಬಿಡ್ತೀವಿ ಅಷ್ಟು ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಈಗ ಗಾಳಿ ಅಂದ್ರೆ ಮಣ್ಣಿನಲ್ಲಿ ಬಿಡಿ ಬಿಡಿ ಕಣಗೋದ್ರಿಂದ ಬೇರುಗಳಿಗೆ ಗಾಳಿ ಆಯ್ತು ಅಂತಂದ್ರೆ ಅವಾಗ ಮರಿ ಹೊಡೆಯೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದ್ರ ಸಲುವಾಗಿ ನಮ್ದು ಇಳುವರಿ ಜಾಸ್ತಿ ಆಗುತ್ತೆ. ಸೊ ಬಹಳ ಜನ ರೈತರು ಈಗೆಲ್ಲ ಕಬ್ಬು ಕಡಿಲಿಕ್ಕೆ ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ, ಗ್ಯಾಂಗ್ ಎಲ್ಲ ಸಿಗಿಲ್ಲ. ಸೊ ಅಂತ ಸಂದರ್ಭದಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಮಷಿನ್ ಹಾರ್ವೆಸ್ಟ್ ಎಲ್ಲ ಮಾಡ್ತೀವಿ. ಮಷಿನ್ ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 4 ಫೂಟ್ ಇರ್ಬೇಕು, ಅಂದ್ರೆ ಸಾಲಿಂದ ಸಾಲಿಗೆ ಮಷಿನ್ ಅನ್ನೇ ತರಬೇಕಾಗಿತ್ತಂದ್ರೆ. ಈಗ ಅಕಸ್ಮಾತ್ 3 ಫೂಟ್ 3.5 ಫೂಟ್ ಕಡಿಮೆ ಇತ್ತಂದ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮಷಿನ್ ಬರಂಗಿಲ್ಲ. ಬಂದ್ರು ಕೂಡ 3.5 ಫೂಟ್ ಅಥವಾ ಒಂದ್ ಸಾಲ ಅದು ಹಾಯ್ದು ಹೋಗೋದ್ರಿಂದ ಹೆಚ್ಚು ವೇಟ್ ಆಗಿರೋದ್ರಿಂದ ಮಷಿನ್ ಒಂದ್ ಲೈನ್ ಕಟ್ ಆಗುತ್ತೆ, ಅಂದ್ರೆ ಮುಂದಿನ ಕುಳೆ ಬೆಳೆಗೆ ಅದು ಬೆಳೆಯಕ್ ಬರಂಗಿಲ್ಲ. ಸೊ ನಮ್ಮ ಪ್ರಕಾರ ಈಗ ಹೇಳೋದಾದ್ರೆ 4 ಫೂಟ್ ಅಥವಾ 4.5 ಫೂಟ್ ಬಿಟ್ಕೊಂಡು ಮಷಿನ್ ಬೆಳೆದ್ರೆ ಹೆಚ್ಚು ಇಳುವರಿ ಮರಿ ಹೊಡಿತಾವ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಈ ಅಂತರ್ ಬೆಳೆಯಾಗಿ ನಾವು ಶೇಂಗಾ ಬೆಳ್ಕೋಬಹುದು, ಉಳ್ಳಾಗಡ್ಡಿ ಬೆಳ್ಕೋಬಹುದು, ಮತ್ತೆ ನಾವು ಈ ಹಸಿರು ಎಲೆ ಗೊಬ್ಬರಗಳಾಗಿ ಈ ಹಸಿರು ಎಲೆ ಗೊಬ್ಬರಗಳಂತ ಸೆಣಬು ಇವನ್ನೆಲ್ಲ ಬೆಳೆದ್ರಿಂದ ಅವನ್ನ ಬೆಳೆದಲ್ಲಿ 3 ತಿಂಗಳು ನೀವೇನು ಸಾಲ್ ಬೋದು ಇಡ್ತಿರ್ತೀರಲ್ಲ ಅಂತ ಸಂದರ್ಭದಾಗ ಅದನ್ನ ಅಲ್ಲೇ ನೆಲ ಮುಚ್ಚೋದ್ರಿಂದ ಅದ್ರ ಸಾರ್ವಜನಿಕ ಏನು ನಾವು ಗೊಬ್ಬರ ಕೊಡ್ಬೇಕಾಗಿರ್ತೈತಿ ಅದನ್ನ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ಅದೊಂದು ಹೆಸರಿಗೆ ಗೊಬ್ಬರ ಆಗಿರೋದ್ರಿಂದ ನಾವು ಏನು ಹೊರಗಡೆ ನಾವು ಯೂರಿಯಾ ಕೊಡ್ಬೇಕಾಗಿರ್ತೈತಿ, ಮತ್ತೊಂದು ಗೊಬ್ಬರ ಕೊಡ್ಬೇಕಾಗಿರ್ತೈತಿ, ಇದನ್ನೆಲ್ಲ ಕಡಿಮೆ ಮಾಡ್ಕೋಬಹುದು. ಮತ್ತೆ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗಂಗಿಲ್ಲ ಕಡಿಮೆ ರಾಸಾಯನಿಕ ಬಳಸೋದ್ರಿಂದ. ಸೊ ಇಂಥ ಅಂತರ ಬೆಳೆಗಳನ್ನ ಬೆಳ್ಕೊಂಡು ನಮ್ಮ ಕೃಷಿ ಲಾಭ ನಮ್ಮ ಹಣವನ್ನು ಕೂಡ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ನಮ್ಮ ಬೆಳೆ ಬೆಳೆಗೆ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ಮುಂದೆ ನಾವು ಹಾರ್ವೆಸ್ಟ್ ಮಾಡ್ಕೋ ಕಬ್ಬು ಕಟಾವ್ ಮಾಡ್ಕೋವಾಗ ಮಷಿನ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಕಬ್ಬಿನಾಗ ಯಾವಾಗ ನಾವು ಜಾಸ್ತಿ ಸಾಲಿ ಬಿಡ್ಕೋತೀವಿ ಹಂಗೆ ಇಳುವರಿ ಜಾಸ್ತಿ ಆಗ್ತೈತಿ. ಮತ್ತೆ ಇನ್ನೊಂದಂದ್ರೆ ಈಗ ಹೊಸ ಪದ್ಧತಿ ಏನಂದ್ರೆ ಬಹಳ ಒಂದ್ ಕಡೆ ಬೆಳ್ತಾ ಇದಾರ ಜೋಡ್ ಸಾಲು ಪದ್ಧತಿ ಅಂತ ದೇಶದಿಂದ. ಅಂದ್ರೆ ಸಾಲಿಂದ ಸಾಲಿಗೆ 3 ಫೂಟ್ ಅಥವಾ 3.5 ಫೂಟ್ ಇಟ್ಕೊಂಡು ಎರಡು ಸಾಲುಗಳ ಮಧ್ಯೆ 2 ಸಾಲುಗಳ ಮಧ್ಯೆ 6 ಫೂಟ್ ಅಥವಾ 5 ಫೂಟ್ ಇಟ್ಕೊಂಡು ಈ ತರ ಮಾಡ್ಕೊಂಡು ಮತ್ತೆ ಮಧ್ಯಮ ಬೆಳೆಯಾಗಿ ಒಂದೊಂದ್ ಕಡೆ ಅರಿಶಿನ ಹಾಕೋತಾರ. ಯಾಕಂದ್ರೆ ಅರಿಶಿನ ಎಲ್ಲ ಅವು ನೆರಳಿದ್ದು ಕೂಡ ಬೆಳಿತಾವ. ಸೊ ಇಲ್ಲಿ ಬೆಳ್ಕೊಂಡು ಅಂದ್ರೆ ಒಂದ್ರ ಮೇಲೆ ನಾವು ಡಿಪೆಂಡ್ ಆಗಿರೋ ಬದಲು ಬೇರೆ ಬೇರೆ ಬೆಳೆಗಳ ಮೇಲೆ ಒಂದು ಅವಲಂಬಿತ ಹಣವನ್ನು ಕೂಡ ಗಳಿಸಬಹುದು. ಸೊ ಅತ್ಯುತ್ತಮ ಅಂದ್ರೆ ಬೆಳೆಗಳಲ್ಲಿ ಸಾಲುಗಳ ಮಧ್ಯೆ ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಹಂಗೆ ಇಳುವರಿ ಜಾಸ್ತಿ ಆಗ್ತದೆ. ಅಂದ್ರೆ ಈಗ 3 ಫೂಟ್ ಬೆಳೆಯೋಕ್ಕಿಂತ 4.5 ಫೂಟ್ ಬೆಳೆದ್ರೆ ಇವೆಲ್ಲ ಲಾಭಗಳನ್ನ ನೀವ್ ಹೇಳ್ತೀವಿ. ಅಂದ್ರೆ ನಾನು ಅಬ್ಸರ್ವ್ ಮಾಡಿದಾಗೆ ಈಗ 4.5 ಫೂಟ್ ಬೆಳೆದ್ರೆ ಇದನ್ನು ನಾವು ಅಂದ್ರೆ ಏನು ಸಸಿಗಳು ಬೇಕಾಗ್ತಾವಲ್ಲ ಅವು ಕಡಿಮೆ ಆಗ್ತದೆ. ಮತ್ತೆ ಈಗ ನಾವು ತಿರ್ಗಾಡಕ್ಕಾಗ್ಲಿ ಏನಾದ್ರು ಸ್ಪ್ರೇ ಮಾಡಕ್ ಹೋಗ್ಬೇಕಾದ್ರೆ ಅದು ಈಸಿಯಾಗಿ ಆಗುತ್ತೆ. ಇಲ್ಲಾಂದ್ರೆ ಒಳಗಡೆ 3 ಫೂಟ್ ಮಾಡಿದ್ರೆ ಒಳಗಡೆ ಹಾದಾಡೋದು ಕಷ್ಟ ಆಗುತ್ತೆ. ಮತ್ತೆ ಬೆಳೆಗಳ ಅಂತರ್ ಬೆಳೆಗಳಂದ್ರೆ ಈಗ ನಾವು ವೆಜಿಟೇಬಲ್ಸ್ ಆಗಿ ಕೊತ್ತಂಬರಿ ಸೊಪ್ಪು ಅಥವಾ ಮೆಂತೆ ಇವನ್ನೆಲ್ಲ ಬೆಳೆದ್ರೆ ಅವು ಕೂಡ ಬೇಗ ಬೆಳೆಯೋದ್ರಿಂದ ಅವನು ಬೆಳಿಬಹುದು ಅಂತ ಏನು ಅಂತ ಎಲ್ಲ ಕ್ರಮಗಳು ಸರಿಯಾದದ್ದೇ. ಅಂದ್ರೆ ನಾವು ಸಾಲಿಂದ ಸಾಲು ಬಿಟ್ಟ ಮಾತ್ರ ಅಂದ್ರೆ ಹೆಚ್ಚಿಗೆ ಡಿಸ್ಟೆನ್ಸ್ ಬಿಟ್ಟ ಮಾತ್ರ ಅಂತರ ಬೆಳೆ ಬೆಳ್ಕೋಬಹುದು. ಈಗ ಕಬ್ಬಿನಾಗ ಜಾಸ್ತಿ ಯಾವ ಸ್ಪ್ರೇನು ಮಾಡಕ್ ನಾವು ಬಯಸಂಗಿಲ್ಲ. ಅಂದ್ರೆ ಯಾವ್ದಕ್ಕೂ ನಾವು ಆತರ ಸ್ಪ್ರೇಗಳನ್ನು ಮಾಡಕ್ ಹೋಗಲ್ಲ. ಮಾಡೋದಿದ್ರು ಕೂಡ ಈಗ ನಾವು ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ನಾವು ಅಡ್ಡಾಡಬಹುದು, ಬೆಳೆಗಳನ್ನು ಬೆಳ್ಕೋಬಹುದು. ಅದರಿಂದ ಹೆಚ್ಚಿನ ಮತ್ತೆ ಕೊತ್ತಂಬರಿ ಮತ್ತು ಮೆತ್ತೆ ಏನಿರ್ತಾವಲ್ಲ ಇಂಥವೆಲ್ಲ ಬೆಳೆಗಳನ್ನ ಬೆಳ್ಕೋಬಹುದು. ಈಗ ಕಬ್ಬು ನಾಟಿದ್ಮೇಲೆ ನಾಟಿದ್ರಿಂದ 1 ತಿಂಗಳು ಹಿಡ್ಕೊಂಡು 9 ತಿಂಗಳು ಅಂದ್ರೆ 12 ತಿಂಗಳಿಗೆ ಕಟಾವ್ ಮಾಡ್ತಾರೆ ಕಬ್ಬನ್ನ. ಈ ಎಲ್ಲಾ ಟೈಮ್ ಪೀರಿಯಡ್ ಅಲ್ಲಿ ಅದಕ್ಕೆ ಅಂದ್ರೆ ತುಂಬಾ ಪೋಷಕಾಂಶಗಳು ಬೇಕಾಗುತ್ತೆ. ನೈಟ್ರೋಜನ್ ಆಗ್ಲಿ, ಫಾಸ್ಫರಸ್ ಆಗ್ಲಿ, ಪೊಟ್ಯಾಸಿಯಂ ಆಗ್ಲಿ ಅಥವಾ ಮತ್ತೆ ಸಲ್ಫರ್ ಇಂಥವೆಲ್ಲ ಬೇಕಾಗುತ್ತೆ. ಮತ್ತೆ ನೀರು ಬೇಕಾಗಿರೋದು. ಇವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಬಹುದು ಅಂದ್ರೆ ಸೈಂಟಿಫಿಕ್ ಆಗಿ ಹೇಗೆ ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ಯಾವ ಟೈಮ್ದಲ್ಲಿ ಕಡಿಮೆ ಕೊಟ್ಟು ಯಾವ ಟೈಮಲ್ಲಿ ಜಾಸ್ತಿ ಕೊಡ್ತಿದ್ರೆ ಚೆನ್ನಾಗಿ ಬೆಳಿಬಹುದು, ಜಾಸ್ತಿ ಇಳುವರಿ ತೆಗಿಬಹುದು ಅಂತ ನಿಮ್ಮ ಅಭಿಪ್ರಾಯ? ಈಗ ಮೊದಲನೇದಾಗಿ ನೀರಿನ ನಿರ್ವಹಣೆ ಬಗ್ಗೆ ಹೇಳ್ತಾ ಬಂದ್ರೆ ಈಗ ಏನ್ ಸಸಿ ನಾಟ್ಯದ 3 ತಿಂಗಳು ಇರುತ್ತಲ್ಲ ಅವಾಗ 15 ದಿನಕ್ಕೊಮ್ಮೆ ನೀರು ಕೊಟ್ಕೋತ ಬಂದ್ರೆ ಸಾಕು. ಮತ್ತೆ 3 ರಿಂದ 6 ತಿಂಗಳು 10 ದಿನಕ್ಕೊಮ್ಮೆ ಕೊಟ್ಟು ಬಂದ್ರೆ ಸಾಕು.
ಅದಾದ ನಂತರ ಕಬ್ಬು ನಮ್ದು ಯಾವಾಗ ಮರಿ ಹೊಡೆದು ಜಾಸ್ತಿ ಗೇನ್ ಜಾಸ್ತಿ ಲೆಂತ್ ಜಾಸ್ತಿ ಆಗುತ್ತೆ ಹೋಗುತ್ತಲ್ಲ, ಸೊ ಅಂತ ಸಂದರ್ಭದಾಗ ನೀರು ಜಾಸ್ತಿ ಬೇಕಾಗತ್ತಿ. ಸೊ ಆ ಸಂದರ್ಭದಾಗ 7 ದಿನಕ್ಕೆ ಅಥವಾ 8 ದಿನಕ್ಕೊಮ್ಮೆ ನೀರು ಕೊಡ್ಕೋತ ಹೋದ್ರೆ ಕಬ್ಬಿನ ಏನು ಗುಣಮಟ್ಟ ಮತ್ತು ವೇಟ್ ಜಾಸ್ತಿ ಆಗುತ್ತೆ. ನಮಗೆ ಬೇಕಾಗಿರೋದನ್ನ ಅದೇ. ಸೊ ಅದ್ರ ಸಲುವಾಗಿ ಹಂಗೆ ಕಡಿಮೆ ಅಂಶ ಬಂದಾಗ ಫ್ರೀಕ್ವೆನ್ಸಿ ಅಂದ್ರೆ ನೀರಿನ ಫ್ರೀಕ್ವೆನ್ಸಿ ಕಡಿಮೆ ಮಾಡ್ಕೋತ ಹೋಗ್ಬೇಕು. ಅಂದ್ರೆ 10 ರಿಂದ 8 ದಿನಕ್ಕೆ 7 ದಿನಕ್ಕೆ ಹಿಂಗ್ ಮಾಡ್ಕೋತ ಬಂದಾಗ ಹೆಚ್ಚು ನೀರಾವರಿ ಕೊಡ್ಕೋತ ಹೋಗೋದು. ಮತ್ತೆ ಪೋಷಕಾಂಶಗಳನ್ನ ಹೇಳಕ್ ಇಷ್ಟಪಡೋದಂತ ಏನಂದ್ರೆ, ಈಗ ಸ್ಟಾರ್ಟಿಂಗ್ ನಾವು ಬೆಳೆ ಬಿತ್ತುವಾಗ ಏನ್ ಗೊಬ್ಬರ ಕೊಡ್ತೀವಲ್ಲ, ತಿಪ್ಪಿ ಗೊಬ್ಬರ ಆಗಿರ್ಬೋದು, ದನ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಹೊಲದಲ್ಲಿ ಉಳಿದಂತ ರೌಂಡಿ ಗೊಬ್ಬರ ಆಗಿರ್ಬೋದು, ಇನ್ನು ಬಿಟ್ರೆ ನಾವು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಅಂದ್ರೆ ಯೂರಿಯಾ, DAP ಇಂಥವ್ ಏನ್ ಕೊಡ್ತೀವಲ್ಲ, ಕೊಡೋ ಸಮಯದಲ್ಲಿ ಸಾರಜನಕ ಮತ್ತು ರಂಜಕವನ್ನ ಮತ್ತು ಪೊಟ್ಯಾಷಿಯಂ ಇವನ್ ಏನ್ ಕೊಡ್ತಿರ್ತೀವಲ್ಲ, ರಂಜಕ ಮತ್ತು ಪೊಟ್ಯಾಷಿಯಂ ಅಂಶವನ್ನ ಪೂರ್ಣ ಪ್ರಮಾಣದಲ್ಲಿ ಕೊಟ್ಬಿಡ್ತೀವಿ. ಅದೊಂದು ನಾವು ಮೇಜರ್ ಮಾಡುವಂತ ತಪ್ಪ ಅಂತ. ಏನಂತ ಈ ಸಾರಜನಕವನ್ನ ಅಂದ್ರೆ ಸ್ಪ್ಲಿಟ್ ಡೋಸ್ ಆಗಿ ಕೊಡ್ಬೇಕು ನಾವು ಆಕ್ಚುಲಿ ಅಂತಂದ್ರೆ ಯೂರಿಯಾನ ಜಾಸ್ತಿ. ಕಬ್ಬು ಒಂದು ಉತ್ತಮ ಬೆಳೆ ಬೆಳಿಬೇಕಂದ್ರೆ ಏನ್ 5 ತಿಂಗಳು ಸ್ಟಾರ್ಟಿಂಗ್ ಕಬ್ಬು ಬೆಳಿತಿರ್ತೈತಲ್ಲ, 5 ತಿಂಗಳೊಳಗ ನಾವು ಗೊಬ್ಬರ ಕೊಡ್ಬೇಕು. 5 ತಿಂಗಳ ನಂತರ ನಾವು ಜಾಸ್ತಿ ಗೊಬ್ಬರ ಕೊಟ್ಕೋತೀವಿ ಅಂದ್ರೆ ಅದು ಬೆಳೆ ಅಂದ್ರೆ ನೀರಷ್ಟೇ ಅಬ್ಸರ್ವ್ ಮಾಡ್ಕೊತಿರ್ತೈತಿ ಜಾಸ್ತಿ ಅಂತ ನಾವು ನೀರ್ ತುಂಬ್ಕೊತಿರ್ತೀವಿ. ನಮ್ದು 5 ತಿಂಗಳ ನಂತರ ಏನ್ ಗೊಬ್ಬರ ಕೊಟ್ಟರು ಅಷ್ಟು ಎಫೆಕ್ಟಿವ್ ಆಗಿರಂಗಿಲ್ಲ. ಸೊ ಕಬ್ಬು ನಮ್ದು ಇಳುವರಿ ಜಾಸ್ತಿ ಬರ್ಬೇಕಂತಂದ್ರೆ 5 ತಿಂಗಳೊಳಗ ನಾವು ಗೊಬ್ಬರ ಕೊಡ್ಬೇಕು. ಸೊ ನಮ್ದು ಏನ್ ಪೊಟ್ಯಾಶ್ ಕೊಡ್ತಿರ್ತೀವಲ್ಲ, ಕಬ್ಬು ನಮ್ದು ವೇಟ್ ಬರ್ಬೇಕು, ಸ್ಟ್ರೆಂತ್ ಬರ್ಬೇಕು, ನಮ್ದು ರಿಕವರಿ ಜಾಸ್ತಿ ಬರ್ಬೇಕು ಕಬ್ಬಿಂತ ಅಂತಂದ್ರೆ ಈ ಪೊಟ್ಯಾಶ್ ಗೊಬ್ಬರನ ಸ್ಪ್ಲಿಟ್ ಆಗಿ 3 ಡೋಸ್ ಕೊಡ್ಬೇಕಾಗಿರುತ್ತೆ. ಈಗ 100 ಕಿಲೋ ಕೊಡುತ್ತಂದ್ರೆ ಸ್ಟಾರ್ಟಿಂಗ್ DAP ಒಳಗೆ ಕೊಟ್ಟಾಗ ಒಂದು 10 ರಿಂದ 20 ಕಿಲೋ ಕೊಟ್ಟಿರ್ತೀರಿ. ಇನ್ನು ಉಳಿದದನ್ನ ಒಂದು 3 ಸ್ಪ್ಲಿಟ್ ಮಾಡ್ಕೊಂಡು ಯೂರಿಯಾ ಮತ್ತು ಪೊಟ್ಯಾಷಿಯಂ ಕೊಡಬೇಕು. ಸೊ 5 ತಿಂಗಳೊಳಗ ಅದ್ರ ಏನು ನಿಮ್ಮ ಬೆಳೆಗಳ ಅನುಗುಣವಾಗಿ ನೀರಾವರಿ ಅನುಗುಣವಾಗಿ ಒಂದು 3 ಸ್ಪ್ಲಿಟ್ ಕೊಟ್ರೆ ಒಳ್ಳೆ ಪರಿಣಾಮಕಾರಿಯಾಗಿ ಯೂಸ್ ಆಗುತ್ತೆ. ಮತ್ತೆ ಇದರೊಳಗೆ ಬಹಳ ಜನ ರೈತರು ಮಾಡ್ತಾರೆ ಅಂದ್ರೆ ಬರೀ ಯೂರಿಯಾ, DAP ಅಂತ ಹಾಕ್ಬಿಡ್ತಾರೆ. ಯಾರು ಬಹಳ ಜನ ಜಿಂಕ್ ಸಲ್ಫೇಟ್ ಆಗಿರ್ಬೋದು, ಫೆರಸ್ ಸಲ್ಫೇಟ್ ಇಂತ ಮೈಕ್ರೋ ನ್ಯೂಟ್ರಿಯನ್ಸ್ ಜಾಸ್ತಿ ಯಾರು ಹಾಕಂಗಿಲ್ಲ. ಸೊ ಬೆಳೆಗಳಿಗೆ ಬೇಕಾಗಿರೋದು ಫೆರಸ್, ಸಲ್ಫೇಟ್, ಜಿಂಕ್ ಇವೆಲ್ಲಾನು ಕೊಡ್ಬೇಕು. ಸೊ ಬಹಳ ಹೇಳಿಲ್ಲ 10 kg ಗೊಬ್ಬರ ಅಂದ್ರೆ ಮೈಕ್ರೋ ನ್ಯೂಟ್ರಿಯನ್ಸ್ ಫೆರಸ್ ಸಲ್ಫೇಟ್ ಆಗಿರ್ಬೋದು, ಜಿಂಕ್ ಸಲ್ಫೇಟ್ ಅನ್ನು ಕೊಟ್ರೆ ಉತ್ತಮ ಪರಿಣಾಮಕಾರಿ ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದು. ಅಂದ್ರೆ ನಾನ್ ನೋಡಿದಾಗೆ ಬಹಳ ಜನ ರೈತರು ಏನ್ ಮಾಡ್ತಾರೆ, 7-8 ತಿಂಗಳ ತನಕ ಗೊಬ್ಬರ ಹಾಕ್ತಿರ್ತಾರೆ. ಅಂದ್ರೆ ಈಗ ಯೂರಿಯಾ ಆಗಿರ್ಲಿ, ಅಂದ್ರೆ ಸಲ್ಫೇಟ್ ಅಂದ್ರೆ ಲಾಸ್ಟಿಗೆ ಜಾಸ್ತಿ ಹಾಕಿದ್ರೆ ಲಾಸ್ಟಿಗೆ ಇಳುವರಿ ಬರುತ್ತೆ ಅಂತ ಈ ತರ ಆಟಿಟ್ಯೂಡ್ ನ ಹೊಂದಿರ್ತಾರೆ ರೈತರು. ಅಂದ್ರೆ ಗೊಬ್ಬರವನ್ನ 6-7-8 ತಿಂಗಳ ತನಕ ಹಾಕ್ತಿರ್ತಾರೆ. ಇದನ್ನ ಹಾಕೋದ್ರಿಂದ ಅವ್ರಿಗೆ ಲಾಭ ಆಗಲ್ಲ, ಅಥವಾ ಅಂದ್ರೆ 5 ತಿಂಗಳ ಒಳಗೆ ಹಾಕ್ಬೇಕು ಅಂತ ಹೇಳಿದ್ರಿ ನೀವು. ಇದು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಬೇಕು. ಇದು ಮತ್ತೆ ಅಂದ್ರೆ ನೀರು ನಿರ್ವಹಣೆ ಬಗ್ಗೆ ಹೇಳಿದ್ರೆ, ಈಗ ಯೂರಿಯಾ ಮತ್ತು ಸಲ್ಫೇಟ್ ಯೂರಿಯಾ ಮತ್ತು ಏನು DAP ಅಂತ ಒಂದ್ಸಲ ಅಂದ್ರೆ ಕೆಳಗೆ ಹಾಕೋದ್ರ ಬದಲು 1 ತಿಂಗಳು, 2 ತಿಂಗಳು, 3 ತಿಂಗಳು ಹೀಗೆ 3 ಸಾರ್ತಿ ಹಾಕಿದ್ರೆ ಇಳುವರಿ ಜಾಸ್ತಿ ತೆಗಿಬಹುದು ಅಂತ ಹೇಳ್ತೀವಿ. ಹೌದು, ಅದೇ 6 ತಿಂಗಳ ನಂತರ ದಾಟಿದ ನಂತರ ಗೊಬ್ಬರ ಕೊಟ್ರೆ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿರಂಗಿಲ್ಲ. ಮತ್ತೆ ಪೊಟ್ಯಾಷಿಯಂ ಮೇನ್ ಫೋಕಸ್ ಮಾಡಬೇಕಾಗಿರೋದು ಪೊಟ್ಯಾಶ್ ಗೊಬ್ಬರನ ಸ್ಪ್ಲಿಟ್ ಡೋಸ್ ಕೊಡೋದು. ಸೊ ಇದರಿಂದ ಇಳುವರಿ ಜಾಸ್ತಿ ಬಂದೇ ಬರುತ್ತೆ. ಅದು 6 ತಿಂಗಳ ನಂತರ ಏನ್ ಗೊಬ್ಬರ ಕೊಡ್ತಿಲ್ಲ ಅದನ್ನ ಕಡಿಮೆ ಮಾಡ್ಬೇಕು, ಆ ಮನೋಭಾವನೆ ತೆಗಿಬೇಕು ರೈತರು. ಈಗ ರೈತರು ಜಾಸ್ತಿ ಕೆಲವೊಂದ್ ಜನ 30 ಟನ್ ತೆಗಿತಾರೆ ಎಕರೆಗೆ ಕಬ್ಬಿನ ಇಳುವರಿ, ಕೆಲವೊಂದ್ ಜನ 100 ಟನ್ ತೆಗಿತಾ ಇದ್ದಾರೆ, 80-100 ಟನ್ ಅಂತ ಕೇಳ್ತೀವಿ ನಾವು ನ್ಯೂಸ್ ಅಲ್ಲಿ. ಕೆಲವೊಂದ್ ಜನ 50-60 ಹೀಗೆ ಬೇರೆ ಬೇರೆ ತರ ಇಳುವರಿ ಬರ್ತಿದೆ. ಈಗ ರೀಸೆಂಟ್ ಆಗಿ ನೋಡ್ತಾ ಇದ್ರೆ ನಮ್ಮೂರು ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಇಳುವರಿ ಯಾಕೋ ಕಡಿಮೆ ಆಗ್ತಾ ಬರ್ತಿದೆ. ಅಂದ್ರೆ ಇಳುವರಿ ಜಾಸ್ತಿ ಬರ್ತಿಲ್ಲ, 40-30 ಇಷ್ಟೇ ಬರ್ತಾ ಇದೆ. ಮತ್ತೆ ಏನು ಪ್ರಾಬ್ಲಮ್, ಏನಕ್ಕೆ ಇಳುವರಿ ಕಡಿಮೆ ಬರ್ತಾ ಇದೆ, ಈ ಇಳುವರಿನ ಎಷ್ಟು ಮ್ಯಾಕ್ಸಿಮಮ್ ಎಷ್ಟುವರೆಗೆ ಇಳುವರಿನ ತೆಗಿಬಹುದು, ಮತ್ತೆ ಏನು ಪ್ರಾಬ್ಲಮ್, ಏನಕ್ಕೆ ಇಳುವರಿ ಜಾಸ್ತಿ ಬರಲ್ಲ, ಮತ್ತೆ ಹೇಗ್ ಮಾಡಿದ್ರೆ ಇಳುವರಿ ಬರ್ಬೋದು, ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ. ಕಬ್ಬಿನ ಇಳುವರಿ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಾವು ಯಾವ ತರಹದ ತಳಿಗಳನ್ನ ಬಿತ್ತನೆ ಮಾಡ್ತೀವಿ, ಮತ್ತೆ ಹೆಂಗ್ ಪೋಷಕಾಂಶಗಳನ್ನ ಮೇಂಟೈನ್ ಮಾಡ್ತೀವಿ, ಹೆಂಗ್ ನೀರಾವರಿ ಇರ್ತೈತಿ, ಮತ್ತೆ ಎಷ್ಟು ಅವಧಿಗೆ ಕಟಾವ್ ಮಾಡ್ತೀವಿ ಅನ್ನೋದ್ರ ಡಿಪೆಂಡ್ ಆಗಿರ್ತೈತಿ. ಸೊ ನಮ್ಮ ಈಗ ಒಂದು ವರ್ಷದ ಕಾಲ ಎಕ್ಸಲ್ ಕಬ್ಬು ತಗೊಂಡಿವಿ ಅಂತ ನಾವು ಅದು 1 ವರ್ಷದ ಕಬ್ಬು 12 ತಿಂಗಳ ಕಬ್ಬು ತಗೊಂಡಿವಿ ಅಂತಂದ್ರೆ ಅದನ್ನ ಬಹಳ ಜನ ರೈತರು ರಿಕವರಿ ಬಂದೈತಿ ಫ್ಯಾಕ್ಟ್ರಿ ಕಳ್ಸ್ಬೇಕು ಮೊಸರನ್ನ 8 ಅಥವಾ 9 ತಿಂಗಳ ಕಳೆದು ಬಿಡ್ತಾರ. ಸೊ ಅಂತ ಸಂದರ್ಭದಾಗ ಕಬ್ಬಿನಾಗ ಏನದ ಅಂಶ ತುಂಬ್ಕೋಬೇಕಾಗಿರ್ತದೆ, ಸಕ್ಕರೆ ಅಂಶ ತುಂಬ್ಕೊಂಡಿರಂಗಿಲ್ಲ. ಸೊ ಇಂಥ ಸಂದರ್ಭದಾಗ ಇಳುವರಿ ಕಮ್ಮಿ ಆಗುತ್ತೆ. ಮತ್ತೆ ಈಗ ಬಹಳ ಜನ ರೈತರು ನಾವು ಗೊಬ್ಬರ ಹೇಳಿದ್ರಲ್ಲ, ಇವಾಗ ಕೊಡಬೇಕಾದ ಸಮಯದಲ್ಲಿ ಕೊಡಂಗಿಲ್ಲ, ಬೇಡ ಟೈಮ್ನಾಗ ಕೊಡ್ತೀವಿ. ಸೊ ಅಂತ ಗೊಬ್ಬರ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಮತ್ತೆ ನಮ್ಗೆ ಏನ್ ಪೋಷಕಾಂಶ ಬೆಳಿಬೇಕಾಗಿರುತ್ತೆ ಬೆಳೆಯಂಗಿಲ್ಲ. ನೀವೆಲ್ಲ ಕೇಳ್ತೀರಿ, ಎಲ್ಲ ಒಬ್ಬೊಬ್ರು ಎಕರೆಗೆ 1 ಎಕರೆದಾಗ 100 ಟನ್ ಬೆಳೆದಾರಂತ. ಸೊ ಅದ್ ಸಾಧ್ಯ ಐತಿ, 1 ಎಕರೆದಾಗ 100 ಟನ್ ಕೂಡ ಬೆಳಿಬಹುದು. ಸರಿಯಾದ ಪೋಷಕಾಂಶ ನಿರ್ವಹಣೆ ಮತ್ತು ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನೀವು ಮಣ್ಣಿಗೆ ನೀರು ಇಟ್ಕೋ ಶಕ್ತಿ ಬೇಕಾಗಿರೋದ್ರಿಂದ ತಿಪ್ಪಿ ಗೊಬ್ಬರ ಆಗಿರ್ಬೋದು, ಇಂತ ಎರೆ ಗೊಬ್ಬರಗಳಾಗಿರ್ಬೋದು,
ಇಂಥ ಗೊಬ್ಬರಗಳನ್ನ ಸ್ಟಾರ್ಟಿಂಗ್ ಹಾಕ್ಬೇಕಾಗುತ್ತೆ. ಅದಾದ ನಂತರ ನೀವು ಕೊಡ್ಬೇಕಾದ ಪೋಷಕಾಂಶ ಯೂರಿಯಾ DAP ಏನ್ ಕೊಡ್ತಿರಲ್ಲ ಅದನ್ನ ಸರಿಯಾದ ಪ್ರಮಾಣ ಕೊಡಬೇಕು. ಮತ್ತೆ ಉತ್ತಮ ಬೆಳೆಗಳನ್ನ ನಮ್ಮ ರೀಸನ್ ತಕ್ಕಂಗ ಅಂದ್ರೆ ನಮ್ಮ ಏರಿಯಾಗೆ ತಕ್ಕಂಗ ಯಾವ್ಯಾವ ವೆರೈಟಿ ಸೂಟೇಬಲ್ ವೆರೈಟೀಸ್ ಇರ್ತಾವ. ಈಗ ಬಹಳ ಜನ ರೈತರು ಒಂದೇ ವೆರೈಟಿ ಅಂದ್ರೆ 10-15 ವರ್ಷಗಳಿಂದ ಒಂದೇ ವೆರೈಟಿಯನ್ನು ಬೆಳಿತೀವಿ ನಾವು. ಸೊ ಅಂತದನ್ನ ತಪ್ಪಿಸೋದು ಮತ್ತೆ ಯಾವ ನಾವು ತಿಳ್ಕೊಬೇಕು ಇವಾಗ ಯಾವ ವೆರೈಟಿಗಳು ಜಾಸ್ತಿ ಇಳುವರಿಯನ್ನು ಕೊಡ್ತಾವ. ನಮ್ಮ ಸಂಶೋಧನಾ ಕೇಂದ್ರಗಳ ಸಂಕೇಶ್ವರ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲಾ ಮಾಹಿತಿಯನ್ನು ಪಡ್ಕೊಂಡು ಯಾವ ಈಗ ಸುಮಾರು ಹೊಸ ಹೊಸ ತಳಿಗಳನ್ನ ರೆಡಿ ಮಾಡಿದ್ದಾರೆ. ಅವನ್ನೆಲ್ಲ ತಗೊಂಡು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೊಸ ತಳಿಗಳನ್ನ ಬಿತ್ತೋದ್ರಿಂದ ಈಗ ನೀವ್ ಹೇಳಿದ್ರಿ ಅಂದ್ರೆ ಈಗ ಬೇರೆ ಬೇರೆ ಹೊಸದಾಗಿ ಕೆಲವೊಂದು ವೆರೈಟಿಗಳು ಬಂದಿದ್ದಾವೆ. ಅವರು ಏರಿಯಾಗೆ ಯಾವ ವೆರೈಟಿ ಸೂಕ್ತ ಇರುತ್ತೆ ಆ ವೆರೈಟಿಗಳ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಆದ್ರಿಂದ ಕೂಡ ಬೇರೆ ಬೇರೆ ಅಂದ್ರೆ ಹಳೆ ಇರುವ ವೆರೈಟಿನೇ ಬೆಳೀತಿದ್ದಾರೆ. ಆ ವೆರೈಟಿಗಳನ್ನು ಅಂದ್ರೆ ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಆದ್ರಿಂದ ಕೂಡ ಲಾಭ ಕಮ್ಮಿ ಅಥವಾ ಇಳುವರಿ ಕಮ್ಮಿ ಬರ್ತಿದೆ. ಅವ್ರ ಏರಿಯಾಗೆ ಯಾವ್ದು ಸೂಕ್ತ ಇದೆ, ಅವ್ರ ಕ್ಲೈಮೇಟ್ ಯಾವ್ದು ಸೂಕ್ತ ಇದೆ ಅಂತ ಗೊತ್ತಿಲ್ಲದೆ ಒಂದೇ ವೆರೈಟಿನ ಎಲ್ಲ ಕಡೆ ಬೆಳೀತಿದ್ದಾರೆ. ಈಗ ನಿಮಗ್ ಗೊತ್ತಿರೋ ಪ್ರಕಾರ ಅಥವಾ ಈಗ ರೀಸೆಂಟ್ ಆಗಿ 1 ವರ್ಷ ಅಥವಾ ಹೊಸದಾಗಿ ಯಾವ ವೆರೈಟಿಗಳು ರಿಲೀಸ್ ಆಗಿದಾವೆ ಅಂದ್ರೆ ಹೆಚ್ಚು ಇಳುವರಿ ಕೊಡೋದಾಗಿರ್ಬೋದು ಅಥವಾ ಮತ್ತೆ ಇನ್ನೂ ಅಂದ್ರೆ ಚೆನ್ನಾಗಿ ಅಂದ್ರೆ ನಿರ್ವಹಣೆ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೆ ಅಂತ ವೆರೈಟಿಗಳು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅವು ವೆರೈಟಿಗಳು ಯಾವ ಅಂತ ಹೇಳ್ಬೋದು? ಸುಂಕು ಕಮ್ಮಿ ಇರುತ್ತೆ. ಮತ್ತೆ ಈಗ ಕಬ್ಬು ಹಾರ್ವೆಸ್ಟ್ ಮಾಡೋ ಸಮಯದಾಗ ಒಂದು ಒಳ್ಳೆ ಚೆನ್ನಾಗಿರೋದು ಅಂದ್ರೆ ಸುಂಕು ಇರಲಿಲ್ಲ ಅಂದ್ರೆ ಕಟಾವ್ ಮಾಡ್ಲಿಕ್ಕೆ ಒಳ್ಳೆ ಚೆನ್ನಾಗಿರ್ತೈತಿ. ಮತ್ತು ಹೂ ಬಿಡಂಗಿಲ್ಲ ಜಾಸ್ತಿ. ಮತ್ತೆ ಇಳುವರಿ ಕೂಡ ಅಂದ್ರೆ ಇವು ಎಕರೆಗೆ 60 ಟನ್ ಇಳುವರಿ ಇದಾವ. ಈ ಸುಮಾರಾಗಿ ಇಲ್ಲ ನಮ್ಮ ಸಂಕೇಶ್ವರ ಸಂಶೋಧನಾ ಕೇಂದ್ರ ಇದೆಯಲ್ಲ ಅಲ್ಲಿ ಹುಕ್ಕೇರಿ ಆಗಿರ್ಬೋದು, ಬೆಳಗಾವಿ ಕೆಲ ಭಾಗಗಳಲ್ಲಿ ಬೀಜವನ್ನು ಅಕ್ಟೋಬರ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ಬೀಜವನ್ನು ಉತ್ಪಾದನೆ ಮಾಡಿ ಮಾಡ್ತಾ ಇದ್ದಾರೆ. ಸೊ ಅಲ್ಲೇ ಸಂಶೋಧನಾ ಕೇಂದ್ರ ಸಂಪರ್ಕಿಸಿ ಉತ್ತಮ ಏನು ಹೊಸ ಹೊಸ ರಿಲೀಸ್ ಅಂತ ವೆರೈಟಿ ಯೂಸ್ ಮಾಡ್ಕೊಳ್ಳೋದು ಉಪಯುಕ್ತವಾಗಿ ಬರ್ತದೆ. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಈಗ ರೈತರಿಗೂ ಅಂದ್ರೆ ವರ್ಷ ಆಗ್ಲಿ 2 ವರ್ಷಕ್ಕೊಮ್ಮೆ ಆಗ್ಲಿ ಹೊಸ ಹೊಸ ವೆರೈಟಿ ಅಂದ್ರೆ ಹೊಸ ತಂತ್ರಜ್ಞಾನ ವೆರೈಟಿಗಳನ್ನ ರಿಲೀಸ್ ಮಾಡ್ತಿರ್ತಾರೆ ಅಂದ್ರೆ ಸಂಶೋಧನಾ ಕೇಂದ್ರಗಳು. ಅದಕ್ಕೆ ರೈತರು KVK ಅಥವಾ ಈ ಸಂಶೋಧನಾ ಕೇಂದ್ರಗಳಿರ್ತಾವಲ್ಲ ಅವಕ್ಕೆ ಆಗಾಗ್ಲೇ ಭೇಟಿ ಕೊಡ್ತಾ ಇದ್ರೆ ಅವುಗಳ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೆಯದು. ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಅಥವಾ ಯಾವ್ದ್ರ ಕೆಳಗಡೆ ಇರೋ ಸಂಪರ್ಕ ಕೇಂದ್ರಗಳು ಸಂಕೇಶ್ವರ ಆಗಿರ್ಬೋದು, ಹುಕ್ಕೇರಿ ಆಗಿರ್ಬೋದು, ಇದರಲ್ಲಿ ಸಂಪರ್ಕ ಇದ್ರೆ ಅವರು ಒಳ್ಳೆ ಅಂದ್ರೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದಲ್ಲ. ಈಗ ನಾರ್ಮಲ್ ಆಗಿ ರೈತರಿಗೆ ಅಂದ್ರೆ ಬೆಳಿಬೇಕಾದ್ರೆ ಜಾಸ್ತಿ ಕಬ್ಬಿನಲ್ಲಿ ಜಾಸ್ತಿ ರೋಗ ಅಥವಾ ಕೀಟಗಳು ಜಾಸ್ತಿ ಅಂದ್ರೆ ಬೇರೆ ತರಕಾರಿ ಅಥವಾ ಬೇರೆ ಬೆಳೆಗಳಲ್ಲಿ ಬರೋ ತರ ಯಾವ್ದು ಬರಲ್ಲ ಅಂದ್ರೆ ಕಬ್ಬಿನಲ್ಲಿ. ಅದೊಂದು ಮೇನ್ ಪಾಯಿಂಟ್. ಆದ್ರೆ ಒಂದು ಹುಳ ಬರುತ್ತೆ ಅಂದ್ರೆ ದೊಣ್ಣೆ ಹುಳ ಅಥವಾ ಗೊಬ್ಬರ ಹುಳ ಅಂತ ಏನ್ ಕರಿತೀವಲ್ಲ ಆ ಹುಳ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ಜಾಸ್ತಿ ರೈತರು ಅಥವಾ ಬೇರೆ ರೈತರು ಹೇಳ್ತಿರ್ತಾರೆ. ಆ ಹುಳನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಥವಾ ಈಗ ರೀಸೆಂಟ್ ಆಗಿರುವ ಪ್ರಕಾರ ಅಂದ್ರೆ ಏನು ತಂತ್ರಜ್ಞಾನಗಳಾದ್ರೂ ಇದೆವಾ ಅಥವಾ ಹಳೆ ತಂತ್ರಜ್ಞಾನಗಳನ್ನು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಯೂಸ್ ಮಾಡ್ಕೊಂಡು ಹೇಗೆ ಅಂದ್ರೆ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಅದನ್ನ ಸಂಪ್ರದಾಯ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತೀರಾ ನೀವು? ಗೊಬ್ಬರ ಹುಳ ಅಥವಾ ಏನು ದೊಣ್ಣೆ ಹುಳ ಅಂತ ಕರೀತೀವಲ್ಲ ಇದು ಒಂದು ಮೇಜರ್ ಒಂದು ಹುಳು ಗೊಬ್ಬರ ನಮ್ಮ ಕಬ್ಬಿನ ಬೆಳೆಯಲ್ಲಿ ಕಂಡು ಬರುವಂತ ಒಂದು ಕೀಟ. ಇದು ನಾವು ತಿಪ್ಪೆ ಅಥವಾ ನಮ್ಮ ಸಗಣಿ ತಿಪ್ಪೆಗಳಲ್ಲಿ ನೋಡಿರ್ತೀವಿ. ಇದೆಲ್ಲ ನಾವು ಏನ್ ತಪ್ಪು ಕಲ್ಪನೆ ಏನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಭೂಮಿ ಒಳಗಿದ್ದು ಗೊಬ್ಬರ ಮಾಡತಕ್ಕಂತ ತಪ್ಪು ಕಲ್ಪನೆಯನ್ನು ತಿಳ್ಕೊಂಡಿದ್ರಿಂದ ಹಂಗೆ ತಿಪ್ಪೆ ಒಳಗಿದ್ದಂತ ನಮ್ಮ ಹೊಲಗಳಿಗೆ ಹಾಕ್ತಿವಿ. ಸೊ ಇದು ಏನು ನಮ್ಮ ಅದ ಆರ್ಗ್ಯಾನಿಕ್ ಕಂಟೆಂಟ್ ಏನಿರುತ್ತಲ್ಲ ತಿಪ್ಪೆ ಒಳಗೆ ಅದ್ರ ಮೇಲೆ ಮೇಯ್ತೈತಿ. ಅಂದ್ರೆ ಹೊಲದಾಗ ಹೋಗ್ತಂದ್ರೆ ನಮ್ಮ ಕಬ್ಬಿನ ಬೇರುಗಳನ್ನ ಮೇಯ್ತೈತಿ. ಅಂದ್ರೆ ಇದ್ರೊಳಗ ಒಂದು 3-4 ಸ್ಟೇಜ್ ಒಳಗ ಅದು ಬೆಳಿತೈತಿ. 2, 3ನೇ ಮತ್ತು 4ನೇ ಸ್ಟೇಜ್ ಒಳಗೆ ಬಂತಂದ್ರೆ ಕಂಟ್ರೋಲ್ ಮೀರಿ ಕೈತಪ್ಪಿ ಅದು ಏನು ಮಾಡಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ಇಳುವರಿ ಪೂರ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನ ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ ಮೊಟ್ಟ ಬಾರಿಗೆ ಈ ಹುಳದ ಏನು ಹುಳ ಇರುತ್ತಲ್ಲ ಈ ಮುಂಗಾರು ಸ್ಟಾರ್ಟ್ ಆದ ಮೊದಲ ರಾತ್ರಿ ಅಂದ್ರೆ ಮುಂಗಾರು ಸ್ಟಾರ್ಟ್ ಆದ್ರೆ ಮೊದಲು ಮಳೆ ಆಗ್ತೈತಲ್ಲ ಮುಂಗಾರು ಒಳಗ ಅಂದಿನ ದಿವಸ ಏನೋ ನಾವು ತಿಪ್ಪೆ ಹಾಕಿರ್ತೀವಿ ಅಥವಾ ಏನೋ ಸಗಣಿ ತಿಪ್ಪೆ ಹಾಕಿರ್ತೀವಿ ಅದ್ರ ಸುತ್ತರಿಗೇನು ಈ ಹುಳುಗಳು ರಾತ್ರಿ ಬರ್ತಾವ. ಸೊ ಅಂತ ಸಂದರ್ಭದಾಗ ಏನ್ ಮಾಡ್ಬೇಕಂದ್ರೆ ಒಂದಿಷ್ಟು ಗಿಡ ಅಂದ್ರೆ ಬೇವಿನ ಗಿಡ ಅಥವಾ ಅಲ್ಲ ಗಿಡ ಆ ತಿಪ್ಪಿ ಸುತ್ತರಿಗೆ ಒಂದಿಷ್ಟು ಉರಿ ಹಚ್ಚಿಡ್ಬೇಕು. ಒಂದು ಉರಿ ಹಚ್ಚಿಡೋದ್ರಿಂದ ಅವು ಬೆಳಕಿಗೆ ಅಟ್ರಾಕ್ಟ್ ಆಗಿದ್ರೆ ಇದ್ರೊಳಗ ಆ ಹುಳು ಏನಿರ್ತದೆ ಹುಳು ಬಂದು ಬಿದ್ದು ಸಾಯ್ತೈತಿ. ಅದಾದ ನಂತರ ಹುಳುನ್ ಮತ್ತಿದ್ದು ಎಲೆಗಳು ಏನು ಈಡೆಲ್ಲ ನಮ್ಮ ಹುಳ ಏನು ಅಡಲ್ಟ್ ಹುಳ ಇರುತ್ತಲ್ಲ ಅದು ಎಲೆಗಳು ಅಂದ್ರೆ ಹೊನ್ನೆ ಗಿಡ ಆಗಿರ್ಬೋದು, ಬೇವಿನ ಎಲೆ ಆಗಿರ್ಬೋದು, ಗಿಡ ಇಂಥದ್ರ ಮೇಲೆ ಅಂತ ಎಲೆಗಳನ್ನ ತಿಂತಿರ್ತಾರ. ಸೊ ಅಂತ ಸಂದರ್ಭ ಏನ್ ಮಾಡ್ಬೇಕಂದ್ರೆ ನಮಗ ಕಬ್ಬಿನಾಗ ಅಲ್ಲಲ್ಲಿ ಒಂದ್ ಸ್ವಲ್ಪ ಬೇವಿನ ಎಲೆ ಇಂತ ಎಲೆಗಳನ್ನ ಮೂರಿಟ್ಟು ಅದಕ್ಕೆ ಯಾವ್ದೋ ಒಂದು ಕಾಂಟ್ಯಾಕ್ಟ್ ಕೆಮಿಕಲ್ಸ್ ಅಂದ್ರೆ ಕ್ಲೋರೋಪೈರಿಫಾಸ್ ಯಾವ್ದೋ ಕೆಮಿಕಲ್ ನ ಸ್ಪ್ರೇ ಮಾಡಿ ಅಲ್ಲಲ್ಲಿ ಇಡೋದು. ಅದು ಆ ಹುಡುಗ ಬಂದ ಅದನ್ನ ತಿಂದು ಸಾಯ್ತೈತಿ. ಹಿಂಗ್ ಫಸ್ಟ್ ತಗೊಳ್ಬೇಕಂತ ಕ್ರಮ ಇದು ಮೇ ಅಥವಾ ಜೂನ್ ತಿಂಗಳು ಸ್ಟಾರ್ಟಿಂಗ್ ಒಳಗೆ. ಅದಾದ ನಂತರ ನೀವು ಈಗ ಆರ್ಗ್ಯಾನಿಕ್ ಮಾಡುವಾಗ
ಮೆಟ್ರಾಜೈಮ್ ಅನಿಸಪ್ಲೆ ಅಂತ ಒಂದು ಜೈವಿಕ ಕಂಟ್ರೋಲರ್ ಇದು. ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಮೆಟ್ರಾಜೈಮ್ ಅನಿಸಪ್ಲೆನ ಅಂದ್ರೆ 1 ಕೆಜಿಗೆ 250 ರೂಪಾಯಿ. ಇದನ್ನ ಏನ್ ಮಾಡ್ಬೇಕಂದ್ರ 1 ಕೆಜಿ 5 ಕೆಜಿ ಇಂತ ಮೆಟ್ರಾಜೈಮ್ ಅನಿಸಪ್ಲೆ ಇದೊಂದು ಜೈವಿಕ ಹುಳು ಅಂದ್ರೆ ಫಂಗೈ ಆಗಿರೋದ್ರಿಂದ ಇದನ್ನ ತಿಪ್ಪಿ ಗೊಬ್ಬರ ಅಂದ್ರ ಈ ನಮ್ಮ ಒಂದು 100 ಅಥವಾ 200 ಕೆಜಿ ತಿಪ್ಪಿ ಗೊಬ್ಬರ ತಗೊಂಡು ಅದನ್ನ ಒಂದು 2-3 ದಿನ ಕಲಿಸಿಕೊಂಡು ಸ್ವಲ್ಪ ನೀರು ಹಂಗೆ ನೀರು ಚಿಪ್ಪಡಿಸ್ತಾ ಇರೋದು ಒಂದು 2-3 ದಿವಸ. ಇದರಿಂದ ಆ ಫಂಗೈ ಕಂಟೆಂಟ್ ಅದ್ರೊಳಗೆ ಜಾಸ್ತಿ ಆಗುತ್ತೆ. ಅದಾದ ನಂತರ ಹೊಲಗಳ ಅಂದ್ರೆ ನಾವೇನ್ ಬಿತ್ತನೆ ಮಾಡ್ತಿರ್ತೀವಿ ಅಂತ ಸಂದರ್ಭದಲ್ಲಿ ಕೂಡ ನೆಲಕ್ಕೆ ಹಾಕ್ಬೋದು. ಇಲ್ಲ ಅಂತಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಮೆಟ್ರಾಜೈಮ್ ಅನಿಸಪ್ಲೆನ ಡೈರೆಕ್ಟ್ ಡ್ರಿಂಕಿಂಗ್ ಕೂಡ ಮಾಡ್ಕೋಬಹುದು, ಡೈರೆಕ್ಟ್ ನೆಲಕ್ಕೂ ಕೂಡ ಹಾಕೋಬಹುದು. ಸೊ ಇದನ್ನ ಗೊಬ್ಬರ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಳ್ಳೆ ಉಪಕಾರಿ ಮತ್ತು ಹೆಚ್ಚು ಪರಿಣಾಮಕಾರಿ ಆಗಿರ್ತೈತಿ. ಇಳುವರಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನೀರಾವರಿ ಇದ್ದಲ್ಲೆಲ್ಲ ಕಬ್ಬಿನಲ್ಲಿ ಜಾಸ್ತಿ ನೀರನ್ನು ನಿಲ್ಲಿಸ್ಬೇಕು. ನೀರು ನಿಲ್ಲಿಸಿದ ನಂತರ ಅದಕ್ಕೆ ಡ್ರೆಂಚಿಂಗ್ ಅಂತ ಮಾಡ್ಬೇಕು. ಅಂದ್ರೆ ಈ ಕ್ಲೋರೋಪೈರಿಫಾಸ್ ಕೆಮಿಕಲ್ಸ್ ಎಲ್ಲ ಬರ್ತಾವಲ್ಲ, ಆ ಕೆಮಿಕಲ್ಸ್ ತಂದು ಈಗ ಲ್ಯಾಂಬ್ಡಾ ಸಾಯಿಲ್ ಇವನ್ 1 ಲೀಟರ್ಗೆ 10 ml ಅನ್ನ ಹಾಕಿಸಿದ್ರೆ ಡ್ರೆಂಚಿಂಗ್ ಅಂದ್ರೆ ನಾಜಲ್ ಅನ್ನ ಬಿಚ್ಚಿ ಬೇರೆ ಸಮೀಪದಲ್ಲಿ ಡ್ರೆಂಚಿಂಗ್ ಮಾಡೋದ್ರಿಂದ ಏನ್ ಹುಳುಗಳು ಇರ್ತಾವಲ್ಲ ಅವು ನೆಲದವು ಸತ್ತು ಮೇಲ್ಗಡೆ ಬಂದು ಸಾಯ್ತಾವ. ಈ ತರನಾಗಿ ಒಂದು ವೇ ಒಳಗಂದ್ರೆ ಫಸ್ಟ್ ನಮ್ಗೆ ಏನಾಗತ್ತ ಸಾಧ್ಯವಾದಲ್ಲಿ ಪರಿಣಾಮಕಾರಿಯಾಗಿ ತಿಪ್ಪಿ ಸಂದರ್ಭದಾಗ ದೀಪದ ಬಲೆಗಳನ್ನ ಹಾಕಿ ಕಡಿಮೆ ಮಾಡಿ, ನಂತರ ಮೆಟ್ರೋಜನ್ ಹಾಕಿ, ನಂತರ ನೀರ್ ನಿಲ್ಲಿಸಿ, ಅದಾದ ನಂತರ ಕೆಮಿಕಲ್ಸ್ ಬರೋದು ಒಂದು ಒಳ್ಳೆ ಉಪಕಾರ ಅಂತ ತಂತ್ರಜ್ಞಾನ. ಏನಾದ್ರು ಹುಳ ಇರತ್ತಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಹೋಗೋಕ್ಕಿಂತ ಅಂದ್ರೆ ಯಾವಾಗ ಸ್ವಲ್ಪ ಹುಳ ಕಾಣಿಸಿದ್ರೆ ಅವಾಗ್ಲೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದು ಒಳ್ಳೇದು. ಅಂದ್ರೆ ಫುಲ್ ಜಾಸ್ತಿ ಆದ್ಮೇಲೆ ನೋಡೋಕ್ಕಿಂತ ಮೊದ್ಲೇ ಅಂದ್ರೆ ಇನ್ನು ಸ್ವಲ್ಪ ಆಗಿದೆ ಅಂದ್ರೆ ಅವಾಗ್ಲೇ ಏನೇನ್ ಬೇಕಂದ ಅಂದ್ರೆ ನೀವು ಹೇಳ್ತೀರ ದೀಪ ಹಚ್ಚೋದು ಅಂದ್ರೆ ಮತ್ತೆ ಬೇವಿನ ಎಲೆ ಹೀಗ್ ಮಾಡೋದ್ರಿಂದ ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನು ಮೊದ್ಲೇ ಕೈಗೊಳ್ಳೋದ್ರಿಂದ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಹೋದ್ರೆ ಅಂದ್ರೆ ಕಂಟ್ರೋಲ್ ಆಗದೆ ಇರ್ಬೋದು, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಕಂಟ್ರೋಲ್ ಮಾಡ್ಬೋದು ಅಂತ. ರೈತರು ಅಂದ್ರೆ ಜಾಸ್ತಿ ಈಗ ಏನಂತಾರಂದ್ರೆ ಏನು ರೌಂದಿ ಅಥವಾ ಟ್ರ್ಯಾಶ್ ಅಂತ ಏನ್ ರೌಂದಿ ಬಂದಿರತ್ತಲ್ಲ ಅಂದ್ರೆ ಬಿಟ್ಟಿರ್ತಾರೆ. ಅಂದ್ರೆ ಕಬ್ಬು ಕಟಾವ್ ಮಾಡಿದ್ಮೇಲೆ ಅಂದ್ರೆ ಜಾಸ್ತಿ ಎಲ್ಲ ಬಿದ್ದಿರತ್ತೆ. ಆ ರೌಂದಿಯನ್ನ ಏನು ಕಾಯೋದ್ರಿಂದ ಅಥವಾ ಸುಡ್ತಾರೆ ಅಂದ್ರೆ ಜಾಸ್ತಿ ಜನ ರೈತರು ಅದನ್ನು ಕಾಯೋದ್ರಿಂದ ಅಂದ್ರೆ ಇದು ಏನು ನಾವು ದೊಣ್ಣೆ ಹುಳ ಅಥವಾ ಗೊಬ್ಬರ ಹುಳ ಅಂತ ಅದು ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಜನ ರೈತರು ತಿಳ್ಕೊಂಡಿದ್ದಾರೆ. ಅದು ಬಿಡೋದ್ರಿಂದ ಏನಾದ್ರು ಜಾಸ್ತಿ ಆಗತ್ತಾ ಅಥವಾ ಇಲ್ವಾ ಅಂದ್ರೆ ಹೇಗೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದೊಂದು ಏನ್ ನೀವು ಹೇಳಿದಲ್ಲ, ಇದೊಂದು ತಪ್ಪು, ರೈತರಲ್ಲಿ ಒಂದು ತಪ್ಪು ಕಲ್ಪನೆ. ಈ ದೊಣ್ಣೆ ಹುಳ ಐತಲ್ಲ ಇದು ಯಾವುದೇ ಕಾರಣಕ್ಕೂ ರೌಂದಿ ಬಿಡೋದ್ರಿಂದ ನೆಲದಲ್ಲಿ ಜಾಸ್ತಿ ಆಗಂಗಿಲ್ಲ, ಇನ್ಫೆಸ್ಟೇಷನ್ ಜಾಸ್ತಿ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರ ಇದು ಯಾವ್ದ್ರ ಮೇಲೆ ಏನ್ ತಿಂತೈತಿ ಅಂದ್ರೆ ಬಿಟ್ರ ಕಬ್ಬಿನ ಬೇರ್ ತಿಂತೈತಿ, ಇಲ್ಲಿ ಕೊಳತ ಪದಾರ್ಥ ತಿಂತೈತಿ. ಸೊ ಅಂತ ಸಂದರ್ಭದಾಗ ನಮ್ ರೌಂದಿಗೆ ಬಿಡೋದ್ರಿಂದ ಯಾವುದೇ ಪರಿಣಾಮಕಾರಕ ಈ ಹುಳ ಜಾಸ್ತಿ ಆಗಂಗಿಲ್ಲ. ಸೊ ಅದರಿಂದ ರೈತರು ಏನ್ ಮಾಡ್ತಾರ, ಈ ಹುಳ ನಮ್ಮಲ್ಲಿ ಜಾಸ್ತಿ ಆಗತ್ತಂತೆ ಅದ ಒಂದು ಕಾರಣಕ್ಕಾಗಿ ರೌಂದಿನ ಸುಡ್ತೀವಿ ನಾವು. ಸೊ ಇದನ್ನ ಸುಡೋದ್ರಿಂದ ಬಹಳ ಅಡ್ಡ ಪರಿಣಾಮಗಳಿದಾವ. ಭೂಮಿ ಫಲವತ್ತತೆ ಹಾಳಾಕೈತಿ, ನಮ್ಮ ಭೂಮಿಯಲ್ಲಿರುವಂತ ಸೂಕ್ಷ್ಮ ಜೀವಿಗಳು ಸಾಯ್ತಾವ. ಸೊ ಇದನ್ನ ಮಾಡೋ ಬದಲಾಗಿ ಮತ್ತೆ ನಾವು ಈಗ ಮತ್ತೊಂದು ಪರಿಣಾಮಕಾರಿ ಏನಂದ್ರೆ ಈಗ ಬೆಳೆಗಳನ್ನ ಬೆಳಿತಿರ್ತೀವಲ್ಲ ಸ್ಟಾರ್ಟಿಂಗ್ ಕಬ್ಬು ಹಚ್ಚಿದಾಗ ಅಂತರ್ ಬೆಳೆಯಾಗಿ ಶೇಂಗಾ ಅಥವಾ ಈರುಳ್ಳಿಯನ್ನ ಬೆಳೆಯೋದ್ರಿಂದ ಈ ಏನಾದ್ರು ದೊಣ್ಣೆ ಹುಳು ಕಬ್ಬಿನ ಬೇರು ತಿನ್ನೋ ಬದಲಿಗೆ ಈರುಳ್ಳಿ ಬೇರು ಮತ್ತು ಶೇಂಗಾ ಬೇರು ಅಂತ ಇರ್ತೈತಿ. ಅವಾಗ ನಮ್ ಕಬ್ಬಿನ ಬೇರು ಉಳಿತೈತಿ, ಅಂದ್ರೆ ಕಬ್ಬು ಉಳಿತೈತಿ. ಶೇಂಗಾ ಮತ್ತು ಈರುಳ್ಳಿ ಬೇರು ತಿನ್ನೋದ್ರೆ ನಮ್ಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಯಾವುದೇ ನಷ್ಟ ಆಗಂಗಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅಂತರ್ ಬೆಳೆಯಾಗಿ ಶೇಂಗಾ ಮತ್ತು ಈರುಳ್ಳಿಯನ್ನು ಬೆಳ್ಕೋಬೇಕು. ಈ ರೌಂದಿ ಅಥವಾ ಟ್ರ್ಯಾಶ್ ಅನ್ನು ಬಿಡೋದ್ರಿಂದ ಯಾವುದೇ ಅಡ್ಡ ಪರಿಣಾಮಕಾರಿಯಾಗಿ ಈ ಹುಳುವಿನ ಸಂಖ್ಯೆ ಜಾಸ್ತಿ ಆಗಂಗಿಲ್ಲ. ಇದೊಂದು ತಪ್ಪು ಕಲ್ಪನೆ ಅಷ್ಟೇ. ಅಂದ್ರೆ ಈಗ ನೀವು ಹೇಳಿದ್ರಿ ರೌಂದಿ ಬಿಡೋದ್ರಿಂದ ಈ ಗೊಣ್ಣೆ ಹುಳ ಅಥವಾ ಗೊಬ್ಬರ ಹುಳ ಇದರಿಂದ ಏನು ನಷ್ಟ ಆಗಲ್ಲ, ರೌಂದಿನ ಆರಾಮಾಗಿ ಬಿಡ್ಬಹುದು ರೈತರು ಅಂತ ನೀವು ಹೇಳಿದ್ರಿ. ಆದ್ರೂ ರೈತರು ಕೆಲವೊಂದು ಅಂದ್ರೆ ಬಹಳ ಜನ ರೈತರು ರೌಂದಿನ ಬಿಡೋದೆಲ್ಲ ಸುಡ್ತಾರೆ. ಅಂದ್ರೆ ರೌಂದಿನ ಬಿಡ್ಬೇಕಾ ಸುಡ್ಬೇಕಾ ಅಥವಾ ಅಂದ್ರೆ ಬಿಟ್ರೆ ಹೇಗೆ ಅಂದ್ರೆ ಎಲ್ಲಾ ಕಡೆ ಬಿಡ್ಬೇಕಾ ಅಥವಾ ಸ್ವಲ್ಪ ತೆಗಿಬೇಕಾ ಅಥವಾ ಅಂದ್ರೆ ಬೇರೆ ತರ ಹೇಗೆ ಮ್ಯಾನೇಜ್ ಮಾಡ್ಬೋದು? ತೆಗೆದ್ರೆ ಏನ್ ಲಾಭ, ತೆಗಿದಿದ್ರೆ ಏನ್ ಲಾಭ, ಅಂದ್ರೆ ಸುಟ್ರೆ ಏನ್ ಲಾಭ? ಅಂದ್ರೆ ರೌಂದಿ ಮ್ಯಾನೇಜ್ ಮಾಡೋದು ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದ್ರೆ ರೌಂದಿ ಸುಡೋದ್ರಿಂದ ಹಲವಾರು ಸಮಸ್ಯೆಗಳು ಆಗ್ತಿದಾವೆ. ಅಂದ್ರೆ ಏನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಲ್ಲ, ಅಂದ್ರೆ ಅದು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಆಗ್ತಿದಾವೆ. ಇದನ್ನ ರೌಂದಿನ ಹೇಗೆ ಮ್ಯಾನೇಜ್ ಮಾಡ್ಬೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರಿಸುಮಾರು ಅಂದ್ರೆ 1 ಎಕರೆಗೆ 3 ರಿಂದ 4 ಟನ್ ಅಷ್ಟು ಮಿನಿಮಮ್ ರೌಂದಿ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಕಬ್ಬಿನ ಬೆಳೆಯಲ್ಲಿ 3 ರಿಂದ 4 ಟನ್ ರೌಂದಿನ ಹೊಲದಲ್ಲಿನೇ ಮೇಂಟೈನ್ ಮಾಡ್ಕೊಂಡು. ಈಗ ನಮ್ಮ ರೈತರು ಈ ವರ್ಷ ಬಹಳ ಜನ ರೈತರು ಬಹಳ ಪ್ರಾಬ್ಲಮ್ ಫೇಸ್ ಮಾಡಿದ್ದಿಲ್ಲ ಅಂತಂದ್ರೆ ನೀರ್ ಇಲ್ಲದಾಗಿ ಕಬ್ಬು ನಿಂತ ಬಂತು. ಅಂದ್ರೆ ಇದು ಯಾಕಾಗತ್ತೆ ಅಂದ್ರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಅಂದ್ರೆ
ಆರ್ಗ್ಯಾನಿಕ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ, ಸಾವಯವ ಪ್ರಮಾಣ ಕಡಿಮೆ ಆಗೋದ್ರಿಂದ ನೀರು ಹಿಡ್ಕೋ ಕೆಪಾಸಿಟಿ ಮಣ್ಣಿಗೆ ಇರಂಗಿಲ್ಲ. ಹಾಗಾಗಿ ಫಲವತ್ತತೆ ಹಾಳಾಗ್ತಾ ಹೋಗುತ್ತೆ. ಸೊ ನಾವು ಈ ರೌಂದಿಯನ್ನ ಹೆಂಗ ಸುಟ್ರೆ ಏನೋ ಅಡ್ಡ ಪರಿಣಾಮ ಅಂತ ತಿಳ್ಕೊಂಡ್ವಿ. ಇವಾಗಂದ್ರೆ ಸುಟ್ರ ಭೂಮಿಯಲ್ಲಿಂತ ಸೂಕ್ಷ್ಮ ಜೀವಿಗಳು ಸಾಯ್ತಾವ, ಮತ್ತ ಏನು ಮಣ್ಣಿನ ನೀರು ಹಿಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ ಅದೆಲ್ಲ ಕಳ್ಕೊಂಡ್ಬಿಡ್ತೈತಿ, ಮಣ್ಣಿನ ಫಲವತ್ತತೆ ಹಾಳಾಗ್ತೈತಿ. ಸೊ ಇಂಥ ಸಂದರ್ಭದಾಗ ಹೆಂಗ ಆ ರೌಂದಿಯನ್ನ ಪರಿಣಾಮಕಾರಿ ಬಳಸ್ಕೋಬಹುದು ಅಂತಂದ್ರೆ, ಈಗೆಲ್ಲ ಟೆಕ್ನಾಲಜಿ ಮುಂದುವರೆದೈತಿ. ರೌಂದಿ ಎಲ್ಲ ಶೆಡ್ಡರ್ಸ್ ಬಂದವೆ, ಟ್ರ್ಯಾಶ್ ಶೆಡ್ಡರ್ಸ್ ಅಂತ ಮೆಷಿನ್ಸ್ ಇದಾವ. ಇಲ್ಲ ಅಂತಂದ್ರೆ ಸಾಲಿಂದ ಸಾಲಿಗೆ, ಈಗ ಸಾಲ ಅಂದ್ರೆ ಒಂದು ಸಾಲಿನಲ್ಲಿ ರೌಂದಿಯನ್ನ ತುಂಬೋದು, ಇನ್ನೊಂದು ಸಾಲಿನಲ್ಲಿ ರೌಂದಿಯನ್ನ ಬಿಡೋದು. ಹಿಂಗೆ ಅಲ್ಟರ್ನೇಟಿವ್ ಆಗಿ ಒಂದು ಸಾಲ್ ತುಂಬೋದು, ಇನ್ನೊಂದ್ ಸಾಲ್ ಬಿಡೋದು, ಮತ್ತೊಂದ್ ಸಾಲ್ ತುಂಬೋದು, ಮತ್ತೊಂದ್ ಸಾಲ್ ಬಿಡೋದು. ಈ ತರ ಮಾಡಿ ಏನ್ ರೌಂದಿಯನ್ನ ತುಂಬಿರ್ತೀವಿ ಆ ಸಾಲಿನಲ್ಲಿ ಬಿಟ್ಟು ಏನ್ ಖಾಲಿ ಸಾಲ್ ಇರುತ್ತಲ್ಲ ಆ ಸಾಲಿನಲ್ಲಿ ಮಾತ್ರ ನೀರ್ ಬಿಡೋದು. ಇದರಿಂದ ನೀರನ್ನು ಕೂಡ ಕಡಿಮೆ ಬಳಸಬೇಕಾಗತ್ತೆ, ಮತ್ತ ರೌಂದಿಯನ್ನ ಮೇಂಟೈನ್ ಮಾಡೋದು. ಈ ರೌಂದಿಯನ್ನ ಈಗ ನಾವು ಈಗ ಕೊಳಿಸ್ಬೇಕಂದ್ರೆ, ಇದು ನಾರ್ಮಲ್ ಆಗಿ ಕೊಳ್ಬೇಕಂದ್ರೆ ಒಂದು 6 ರಿಂದ 7 ತಿಂಗಳು ತಗೋತೈತಿ. ಸೊ ಇಂಥ ಸಂದರ್ಭದಾಗ ನಾವ್ ಏನ್ ಮಾಡ್ಬೇಕಂದ್ರೆ, ಈಗ ನಮ್ಗೆ ಕಂಪೋಸ್ಟ್ ಕಲ್ಚರ್ ಅಂತ ಸಿಗ್ತೈತಿ. ಇದೊಂದು ಸೂಕ್ಷ್ಮ ಜೀವಿಗಳ ಒಂದು ಪ್ರಾಡಕ್ಟ್. ಇದನ್ನೇನ್ ಮಾಡೋದು ಅಂದ್ರೆ, ಒಂದು 200 ಲೀಟರ್ ನೀರಿನ ಬ್ಯಾರಲ್ಗೆ 10 ಕೆಜಿ ಸಗಣಿ ಮತ್ತು 1 ಕೆಜಿ ಬೆಲ್ಲ, ಇದೊಂದು 80 ರೂಪಾಯಿಗೆ ಅರ್ಧ ಕೆಜಿ ಇರುತ್ತದೆ. ಇಂಥ ಒಂದು 1 ಕೆಜಿ ಇದನ್ನ ಕಂಪೋಸ್ಟ್ ಕಲ್ಚರ್ ಅಂತ ಒಂದು ದಿವಸ ಎಲ್ಲ ಕಲಿಸಿಟ್ಟು ನಾವು ನೀರ ಹಚ್ಚಿದ ನಂತರ ನೀರಿನ ಜೊತೆ ಬಿಡಬಹುದು, ಅಥವಾ ಜಗ್ಗು ತಗೊಂಡು ಎಲ್ಲಿ ನಮ್ಮ ರೌಂದಿ ಇರುತ್ತಲ್ಲ ಅಲ್ಲಿ ತೇವಾಂಶವನ್ನು ಸ್ವಲ್ಪ ಮೇಂಟೈನ್ ಮಾಡಿ ಅದನ್ನ ಹಾಕಿದ್ರೆ ಸುಮಾರು 2 ರಿಂದ 2.5 ತಿಂಗಳೊಳಗೆ ಈ ಏನೋ ನಮ್ದು ಗೊಬ್ಬರ ಈ ರೌಂದಿ ಇರುತ್ತಲ್ಲ ಕೊಳೆತು ನೆಲ ಪ್ರಮಾಣದಲ್ಲಿ ಒಂದು ಉತ್ತಮವಾದಂತ ಗೊಬ್ಬರ ಮಾರ್ಪಡ್ತೈತಿ. ಸೊ ಇದರಿಂದ ನಾವು ರೌಂದಿ ಸುಡೋದನ್ನ ಮೇಂಟೈನ್ ಮಾಡಬಹುದು, ಮತ್ತು ನಮ್ಮ ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಪ್ರಮಾಣ ಜಾಸ್ತಿ ಆಗುತ್ತೆ, ಮತ್ತೆ ತಿಪ್ಪಿ ಗೊಬ್ಬರ ಏನ್ ಹಾಕ್ಬೇಕಾಗಿರೋ ಅನಿವಾರ್ಯತೆ ಇರ್ತಲ್ಲ ಅದನ್ನು ಹೋಗ್ಲಾಡಿಸಬಹುದು, ಮತ್ತೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ರೈತ ಬಾಂಧವರಲ್ಲಿ ಒಂದು ಮನವಿ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ರೌಂದಿನ ಸುಡಕ್ ಹೋಗ್ಬಾರ್ದು. ಇಂಥ ತಂತ್ರಜ್ಞಾನ ಅಂದ್ರೆ ಈಗ ಅಲ್ಟರ್ನೇಟಿವ್ ಆಗಿ ಸಾಲ್ ಬಿಟ್ಟು ಸಾಲ್ ತುಂಬ್ಕೊಂಡು ಅದನ್ನ ಯೂಸ್ ಮಾಡಿದ್ರೆ ಒಂದು ಉತ್ತಮ ತಂತ್ರಜ್ಞಾನ ಆಗಿ ಮಾರ್ಪಡ್ತೈತಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ರೌಂದಿನ ಸುಡಬಾರ್ದು. ಅಂದ್ರೆ ಈಗ ಹೊಸ ತಂತ್ರಜ್ಞಾನಗಳು ಏನ್ ಬಂದಿದಾವಲ್ಲ, ಅಂದ್ರೆ ಸ್ಟ್ರೆಡರ್ಸ್ ಅಂದ್ರೆ ಮಷೀನ್ಸ್, ಅಂದ್ರೆ ಅದನ್ನ ಕಟ್ಟಿ ಅದನ್ನ ಹೊರಗೆ ಹಾಕೋದು, ಇಲ್ಲ ಅಂದ್ರೆ ಕಟ್ ಮಾಡಿ ಅಲ್ಲೇ ಬಿಡೋ ಮಷೀನ್ಸ್ ಇದಾವೆ. ಈ ತರ ಹೊಸ ಮಷೀನ್ಸ್ ನ ಯೂಸ್ ಮಾಡ್ಕೊಂಡು ಅದನ್ನ ರೌಂದಿನ ಮ್ಯಾನೇಜ್ ಮಾಡಬಹುದು. ಮತ್ತೆ ಇಲ್ಲ ಅಂದ್ರೆ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ತುಂಬಿದ್ರೆ ಚೆನ್ನಾಗಿ ನೀರನ್ನು ಮ್ಯಾನೇಜ್ ಮಾಡಬಹುದು. ಯಾಕಂದ್ರೆ ನೀರು ಈಗ ಬರಗಾಲ ಬಿಟ್ಟು ನೀರು ಕಡಿಮೆ ಆಗ್ತಾ ಇದೆ, ಆದ್ರಿಂದ ನೀರನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು, ಮತ್ತೆ ಇಳುವರಿ ಜಾಸ್ತಿ ಮಾಡಬಹುದು ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಮಾತು. ಹಾಗಾಗಿ ರೈತರು ಎಲ್ಲ ಯಾರು ರೌಂದಿ ಸುಡೋದು ಒಂದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಈಗ ನಮ್ಮ ರೈತ ಬಾಂಧವರಿಗೆ ಅಥವಾ ನಮ್ಮ ಕಬ್ಬು ಬೆಳೆಯವರಾಗಿರ್ಬೋದು ಎಲ್ಲಾ ರೈತರಿಗೆ ನಿಮ್ಮ ಪ್ರಕಾರ ನೀವು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಏನ್ ಬೆಳೆ ಬೆಳೆಯಿರಿ, ಅಥವಾ ಏನೋ ಒಂದು ಕಾಮನ್ ಆಗಿ ಒಂದು ಜನರಲ್ ಆಗಿ ಏನೋ ಒಂದು ಸಂದೇಶ ನೀವೇನ್ ಕೊಡಕ್ಕೆ ಇಷ್ಟಪಡ್ತೀರಾ? ಈಗ ಕೊನೆಯದಾಗಿ ಹೇಳೋದಾತಂದ್ರೆ, ಈ ಕಬ್ಬೊಂದು ಒಳ್ಳೆ ಲಾಭದಾಯಕ ಆಗಿರೋದ್ರಿಂದ ಇದನ್ನ ನಾವು ಯಾವ ತರ ಬೆಳಿತೀವಿ ಮತ್ತೆ ಹೆಂಗ್ ಮೇಂಟೈನ್ ಮಾಡ್ತೀವಿ, ಬೆಳೆದನ್ನ ಒಳ್ಳೆ ರೀತಿಯಾಗಿ ಹೆಂಗ್ ಹಾರ್ವೆಸ್ಟ್ ಮಾಡ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಏನು ನಮಗೆ ರೈತ ಬಂದರೂ ಒಂದೇ ವಿನಂತಿ ಏನಂತಂದ್ರೆ, ಸರಿಯಾದ ಪ್ರಮಾಣದಲ್ಲಿ ಏನೇನು ಯಾವ್ಯಾವ ಟೈಮ್ ಒಳಗೆ ಏನೇನು ಕೊಡ್ಬೇಕಲ್ಲ, ಏನೇನು ಪ್ರೊಸೆಸ್ ಮಾಡ್ಬೇಕಲ್ಲ ಅವ್ನು ಕರೆಕ್ಟ್ ಆಗಿ ಮಾಡ್ಬೇಕು. ಅಂತಂದ್ರೆ ಇವಾಗ ಹೊಸ ತಂತ್ರಜ್ಞಾನ ಅಳವಡಿಸ್ಕೋಬೇಕು, ಮತ್ತೆ ರೋಗ ಬಾಧೆ ಅಥವಾ ಕೀಟ ಬಾಧೆಗಳನ್ನ ಸರಿಯಾದ ಈಗ ಮುಂದೆ ಬರುವಂತ ಇನ್ನೂ ಹೆಚ್ಚಾಗುವ ಸಂದರ್ಭಕ್ಕಿಂತ ಮೊದಲಾಗಿ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು. ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನ ಬಿಟ್ಟು ಸಾವಯವ ಗೊಬ್ಬರಗಳನ್ನ ಅಂದ್ರೆ ತಿಪ್ಪೆ ಗೊಬ್ಬರ ಇಂಥ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿದ್ರೆ ನಮ್ಮ ಇಳುವರಿ ಜಾಸ್ತಿ ಬರ್ತೈತಿ. ಮತ್ತೆ ಮುಂದಿನ ದಿನಗಳಲ್ಲಿ ಸಕ್ಕರೆ ಪ್ರಮಾಣ ಕೂಡ ಜಾಸ್ತಿ, ಬೇಡಿಕೆ ಪ್ರಮಾಣ ಕೂಡ ಜಾಸ್ತಿ ಆಗ್ತೈತಿ. ರೈತ ಬಾರಿ ಒಂದು ಸಿಹಿ ಸುದ್ದಿನೂ ಕೂಡ, ಅಂದ್ರೆ ನಮ್ಮ ರೈತ ಏನ್ ಸಕ್ಕರೆ ಫ್ಯಾಕ್ಟರಿಗಳಲ್ಲ ಅಂದ್ರೆ ಜಾಸ್ತಿ ಈಗಿನ ಪ್ರಮಾಣದಲ್ಲಿ ನಡೆಯುವಂತ ಸಕ್ಕರೆ ಬೇಡಿಕೆಗೆ ಒಬ್ಬ ರೈತರಿಗೆ ಒಳ್ಳೆ ಆದಾಯ. ಕೊನೆಯದಾಗಿ ರೈತರಲ್ಲಿ ಹೇಳೋದೇನಂತಂದ್ರೆ, ಈಗಿನ ಆಧುನಿಕ ಯುಗದಲ್ಲಿರುವಂತಹ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಉತ್ತಮ ಪರಿಣಾಮಕಾರಿ ಅಂತ ಇಳುವರಿನ ಪಡೆಯೋದು ತಮ್ಮ ಎಲ್ಲಾ ರೈತರ ಕೈಲೈತಿ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಏನು ಅವಶ್ಯಕತೆಗಳಿದಾವ, ಏನು ಪೋಷಕಾಂಶಗಳನ್ನ ನೀಡಬೇಕು, ಏನು ನೀರಾವರಿಯನ್ನು ಕೊಡಬೇಕು, ಅದನ್ನ ಸರಿಯಾದ ಪ್ರಮಾಣದಲ್ಲಿ, ನೀರಿದೆ ಅಂತ ಜಾಸ್ತಿನೂ ಕೊಡೋದಲ್ಲ, ನೀರಿಲ್ಲ ಅಂತ ಅದನ್ನ ಮೇಂಟೈನ್ ಮಾಡೋದಲ್ಲ, ಸರಿಯಾದ ಪ್ರಮಾಣದಲ್ಲಿ ರೋಗ ಕೀಟವಾದಿ ಎಲ್ಲವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೊಸ ತಂತ್ರಜ್ಞಾನ ತಿಳ್ಕೊಂಡು ಹೊಸ ತಳಿ ಆಗಿರ್ಬೋದು ಅಥವಾ ಜ್ಞಾನವನ್ನು ಪಡ್ಕೊಂಡು ಬೇರೆ ತಳಿಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಕ್ಲೈಮೇಟ್ಗೆ ನಮ್ಮ ರೀಸನ್ಗೆ ಏನ್ ಸೂಟೇಬಲ್ ಆಗ್ತಾವ ಅಂತ ತಳಿಗಳನ್ನ ಬೆಳೆದು ಹೆಚ್ಚು ರಿಕವರಿ ಪಡೆಯುವಂತ ಕಬ್ಬು
ಕಬ್ಬನ್ನ ಬೆಳೆದು ಉತ್ತಮ ಫಸಲನ್ನು ಪಡೆದು ಇಳುವರಿನ ಜಾಸ್ತಿ ಮಾಡ್ಕೊಂತ ಹೇಳ್ಬೋದು. ಮತ್ತೆ ಇನ್ನೊಂದು ಮತ್ತೊಮ್ಮೆ ಕಳವಳಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ರೌಂದಿ ಅಥವಾ ಟ್ರ್ಯಾಶ್ ಏನ್ ಬರುತ್ತಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಸುಡಕ್ ಹೋಗ್ಬೇಡ್ರಿ. ಅದನ್ನ ಹೊಲದಲ್ಲೇ ಅಥವಾ ಹೊರಗಡೆ ತಗೊಂಡ್ಬಂದು ಗೊಬ್ಬರ ಮಾಡಿ ನಿಮ್ಮ ಹೊಲಗಳಿಗೆ ಮತ್ತೆ ನೀವು ಯೂಸ್ ಮಾಡ್ಕೊಂಡು ನಿಮ್ಮನ್ನೇ ನೀವು ಬೆಳೆಸ್ಕೊ ಅಂತ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇ. ಅಂದ್ರೆ ಈ ವರ್ಷ ಬರಗಾಲ ಕೂಡ ಇದೆ, ಆದ್ರಿಂದ ಈಗ ನೀರು ಕೂಡ ಕಡಿಮೆ ಆಗ್ತಿದೆ. ಅಂದ್ರೆ ನೀರನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡಿ ಅಂತ ಹೇಳಿದ್ರಿ. ಅದಕ್ಕಾಗಿ ಈಗ ರೈತರು ಸ್ಪ್ರಿಂಕ್ಲರ್ ಅಲ್ಲ ಡ್ರಿಪ್ ಇರಿಗೇಷನ್ ಅಥವಾ ಏನು ಹನಿ ನೀರಾವರಿ ಅಂತ ಇದನ್ನ ಅಳವಡಿಸ್ಕೋಬಹುದು. ಇದಕ್ಕೆ ಕೇಂದ್ರ ಸರ್ಕಾರದವರು ಕೃಷಿ ಸಿಂಚಾಯಿ ಯೋಜನೆ ಅಂದ್ರೆ ಬೇರೆ ಬೇರೆ ಯೋಜನೆಗಳು ಕೂಡ ಇವೆ. ಅಂದ್ರೆ ಕೃಷಿ ಇಲಾಖೆಯಲ್ಲಿ ಆ ಯೋಜನೆಗಳನ್ನ ಪಡ್ಕೊಂಡು ಡ್ರಿಪ್ ಅಥವಾ ಹನಿ ನೀರಾವರಿ ಪದ್ಧತಿಯನ್ನ ಬೆಳ್ಕೊಂಡ್ರೆ ನೀರನ್ನ ಕಡಿಮೆ ಯೂಸ್ ಮಾಡಬಹುದು ಅಂತ ಹೇಳ್ತಾ, ಇಲ್ಲಿವರೆಗೂ ನಿಮ್ಮ ಜ್ಞಾನವನ್ನ ಅಥವಾ ಏನು ಮಾಹಿತಿ ಅಲ್ಲ ರೈತರಿಗೆ ಒಂದು ಒಳ್ಳೆ ಉಪಯೋಗವಾಗುವಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೊಂದಿಗೆ ಬಂದು ಸಂವಾದ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಶಿವಾನಂದ್ ಅವರೇ. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಈಗ ನೋಡಿದ್ರಿ ನೀವು ನಮ್ಮ ಸಂವಾದವನ್ನ. ನಾವು ಕಬ್ಬಿನ ಬಗ್ಗೆ ಬೇರೆ ಬೇರೆ ಮಾಹಿತಿಯನ್ನು ಶಿವಾನಂದ್ ಅವರು ಹಂಚ್ಕೊಂಡ್ರು. ಮತ್ತೆ ಕಬ್ಬಿನ ಬಗ್ಗೆ ಬೇರೆ ಬೇರೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಅಂದ್ರೆ ಗೊಬ್ಬರಗಳು ಅಥವಾ ಏನು ದೊಣ್ಣೆಗಳು ಅಂತ ಕರಿತೀವಿ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಮತ್ತು ರೌಂದಿಯನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಅದನ್ನ ಸುಡಬಾರದು. ಮತ್ತೆ ಹೀಗೆ ಹಲವಾರು ಮಾಹಿತಿಗಳನ್ನ ಹೇಳಿದ್ರು. 100 ಟನ್ ಏಕೆ ತೆಗೆಯಕ್ಕಾಗಲ್ಲ ಅಂದ್ರೆ ನಮ್ಮ ನಾರ್ತ್ ಕರ್ನಾಟಕ ರೈತರು, ಮತ್ತೆ ಈಗ ಏಕೆ ಇಳುವರಿ ಕಡಿಮೆ ಬರ್ತಾ ಇದೆ, ಮತ್ತೆ ಏನನ್ನು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಹೇಗೆ ರೈತರು ತಿಳ್ಕೋಬಹುದು, ಹೀಗೆ ಹಲವಾರು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡ್ರು. ಮತ್ತು ನೀವು ಏನಾದ್ರೂ ಈ ವಿಡಿಯೋದಿಂದ ಏನಾದ್ರೂ ಕಲಿಯಕ್ಕೆ, ನಿಮ್ಗೆ ಏನಾದ್ರೂ ಹೊಸದಾಗಿ ಕಲಿಯಕ್ಕೆ ಸಿಕ್ಕಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ ಚಾನಲ್ಗೆ. ಹೀಗೆ ಮತ್ತೆ ಏನಾದ್ರೂ ನಿಮ್ಗೆ ಮಾಹಿತಿಗಳು ಬೇಕಾಗಿದ್ರೆ ನಮ್ಮ ಅಗ್ರಿ ಎಕ್ಸ್ಪರ್ಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.